नित्या स्तुत्या विरक्त्या भजदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादि सद्गुणोभाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ಶ್ರೀಗುರುಭ್ಯೋ ನಮಃ. ಮುಂದಿನ ಭಾಗದಲ್ಲಿ ಪುರುಷ ಸೂಕ್ತದ ಅರ್ಥ ಏನು ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಗ್ರತೋ ಜಾತ ಪುರುಷಂ ರುದ್ರಂ ಪಶುಪತಿಂ ಪುರಾ ದೇವಾಃ ಸರ್ವೇಪಿ ಯಜನ ಯೋಗ್ಯತ್ವಾದ್ಯಜ್ಞನಾಮಕಂ ಪ್ರೌಕ್ಷನ್ ಬರ್ಹಿಷಿ ಯೂಪೇತಂ ಅಬಧ್ನನ್ ಪುರುಷಂ ಪಶುಂ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವ ಅಯಜಂತ ಸಾಧ್ಯ ಋಷಯಶ್ಚಯೇ ತಂ ಯಜ್ಞಂ ಪುರುಷಂ ಅಂತ ಪುರುಷ ಸೂಕ್ತದಲ್ಲಿ ಬರುವಂತಹ ಮಂತ್ರ. ಇದರ ಅರ್ಥ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತಂ ಯಜ್ಞಂ ಪುರುಷಂ ಜಾತಂ ಅಗ್ರತಃ, ಅದಕ್ಕೆ ಹೇಳ್ತಾರೆ ಅಗ್ರತಃ ಜಾತಂ ಅಂತ. ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಜನ್ಮವನ್ನು ಪಡೆದವನು ಅಂತ. ಅಗ್ರತಃ ಜಾತಂ ಅಂತಂದರೆ ಮೊದಲು ಜನ್ಮ ಪಡೆದವನು. ಯಾರಿಗಿಂತ ಮೊದಲು? ಎಲ್ಲರಿಗಿಂತ ಮೊದಲಲ್ಲ. ಬ್ರಹ್ಮದೇವರಿಗಿಂತ, ವಾಯುದೇವರಿಗಿಂತ, ಭಾರತಿ ಸರಸ್ವತಿಯರಿಗಿಂತ ಮೊದಲು ಜನ್ಮ ಪಡೆದವನಲ್ಲ. ಮತ್ತು ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಜನ್ಮವನ್ನು ಪಡೆದವನು. ಯಾರವನು ತಂದರೆ ರುದ್ರಂ ಪಶುಪತಿಂ ಅಂತ. ಪಶುಪತಿಯಾಗಿರ್ತಕ್ಕಂಥ ಪಶುಪತಿ ಎಂಬುದಾಗಿ ಹೆಸರುಳ್ಳಂತಹ ಯಾವ ರುದ್ರದೇವರು ಅಂತ. ಅವರಿಗೆ ತಂ ಯಜ್ಞಂ ಅಂತಿದೆ ಅಲ್ಲಿ, ಯಜ್ಞಂ ಅಂತ. ಅವರು ಯಜ್ಞ ಶಬ್ದವಾಚ್ಯರು ಯಾಕೆ ಅಂತಂದರೆ ಯಜನಯೋಗ್ಯತ್ವಾತ್ ಯಜ್ಞನಾಮಕಂ ಅಂತ. ಅವರು ಯಜನಕ್ಕೆ ಅಂದರೆ ಯಾಗದಲ್ಲಿ ಹೋಮ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ. ಆದ್ದರಿಂದ ಅವರನ್ನು ಯಜ್ಞ ಅಂತ ಕರೀತಾ ಇದ್ದಾರೆ. ಪುರುಷಂ ಪಶುಂ, ಪಶುಪತಿಯಾದಂತಹ ರುದ್ರದೇವರು ಯಜ್ಞ ಶಬ್ದವಾಚ್ಯರಾಗಿದ್ದಾರೆ. ಯಾಕೆ ಅಂತಂದರೆ ಅವರು ಯಜ್ಞದಲ್ಲಿ ಹೋಮಿಸಲಿಕ್ಕೆ ಯೋಗ್ಯರಾಗಿದ್ದಾರೆ ಅಂತ. ಅಂತಹ ರುದ್ರದೇವರನ್ನು ಯಾರು ಹೋಮ ಮಾಡಿದ್ದಾರೆ? ದೇವಾಹ ಸರ್ವೇಪಿ, ಸಕಲ ದೇವತೆಗಳು ಆ ರುದ್ರದೇವರನ್ನು ಹೋಮ ಮಾಡಿದ್ದಾರೆ ಅಂತ. ಆಮೇಲೆ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಅಂತಿದೆ. ಬರ್ಹಿಷಿ ಪ್ರೌಕ್ಷನ್ ಅಂದರೆ ಏನರ್ಥ? ಪ್ರೌಕ್ಷನ್ ಬರ್ಹಿಷಿ ಯೂಪೇ ಅಂತ. ಆ ರುದ್ರದೇವರನ್ನು ಯಾಗಸ್ತಂಭಕ್ಕೆ ಅವರನ್ನು ಅಬದ್ಧನನ್ ಕಟ್ಟಿ ಹಾಕಿದ್ದಾರೆ. ಯಾವ ರೀತಿಯಲ್ಲಿ ಬಲಿಪಶು ಅದನ್ನು ಆ ಯಾಗಸ್ತಂಭದಲ್ಲಿ ಕಟ್ತಾರೋ ಹಾಗೆ ರುದ್ರದೇವರನ್ನೇ ಹೋಮಿಸಬೇಕು ಎಂಬುದಾಗಿ ಅವರನ್ನು ಯಾಗಸ್ತಂಭ ಅದರಲ್ಲಿ ಕಟ್ಟಿದ್ದಾರೆ. ಆಮೇಲೆ ಬರ್ಹಿಷಿ ಪ್ರೋಕ್ಷನ್ ಅಂತ, ದರ್ಭಗಳಿಂದ ಪ್ರೋಕ್ಷೆ ಮಾಡಿದ್ದಾರೆ ಅಂತ. ಹೀಗೆ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವ ಆಯಜಂತ ಸಾಧ್ಯ ಋಷಯಶ್ಚಯೇ. ಈ ಸಾಧ್ಯ ಋಷಿ, ಸಾಧ್ಯರು ಋಷಿಗಳು ದೇವತೆಗಳು ಇವರೆಲ್ಲರೂ ಕೂಡ ಸೇರಿಕೊಂಡು ಆ ರುದ್ರದೇವರು ಅವರನ್ನು ಯಜ್ಞಪಶುವನ್ನಾಗಿ ಮಾಡಿ ಅವರನ್ನು ಯಾಗದ ಸ್ತಂಭದಲ್ಲಿ ಕಟ್ಟಿ ಪ್ರೋಕ್ಷಣ
ಯೂಪ ಯೂಪ ಯಾಗದ ಸ್ತಂಭ, ಅದನ್ನು ಯೂಪ ಅಂತ ಕರೀತಾರೆ. ಅಲ್ಲಿ ಅವರನ್ನು ಕಟ್ಟಿ ಮತ್ತು ಅದು ಪಶುವನ್ನು ಬಲಿ ಕೊಡಬೇಕಾದ್ರೆ ಅದು ಪವಿತ್ರ ಆಗಬೇಕಲ್ಲ, ಅದಕ್ಕೋಸ್ಕರ ದರ್ಭೆಯಿಂದ ಪ್ರೋಕ್ಷಣೆ ಮಾಡಿದ್ದಾರೆ ಅಂತ. ಯೂಥಪ ಅಂದರೆ ಸಮೂಹ ಅಥವಾ ಆನೆ ಅಂತ ಅರ್ಥ ಇದೆ. ಯೂಪ ಬೇರೆ, ಯೂಥಪ ಬೇರೆ. ಯೂಪಾಯ ದಾರು ಅಂತ. ಹಾಂ, ಹೌದು. ಹಾಂ ಹಾಂ ರುದ್ರನನ್ನು ಯೂಥಪ ಅಂತನ ಮುಂದೆ ಬರೋದು ಅಂತನ. ಹಾಂ, ಯೂಥಪ ಅಂತ ಆ ರೀತಿ ಇಲ್ಲ. ಹಾಂ, ಅಶೀತಿಕೋಟಿ ಯೂಥಪಮ್ಮ. ಹಾಂ, ಅದು ಅಶೀತಿಕೋಟಿ ಯೂಥ ಅಂದರೆ ಅದು ಸೈನಿಕರು, ಅವರಿಗೆ ಒಡೆಯನಾದವನು. ಹಾಂ 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 ಅದೇ. ಹಾಂ, ಅದು ಯೂಥ ಅಶೀತಿ ಸೈನಿಕರು. ಆ ಸೈನಿಕರ ಒಡೆಯರು. ಹಾಂ, ಸೇನಾಧಿಪತಿಗಳು ಅಂತ ಅರ್ಥ. ಅಶೀತಿಕೋಟಿ ಯೂಥಪರು. ಹಾಂ, ರುದ್ರದೇವರನ್ನು ಬಲಿ ಕಡಲಿಕ್ಕೆ ಕಂಬದಲ್ಲಿ ಕಟ್ಟಿದ್ದಾರೆ. ಕಂಬವನ್ನು ಮಾಡಿಲ್ಲ, ಕಂಬದಲ್ಲಿ ಕಟ್ಟಿದ್ದಾರೆ ಅಬದ್ಧನನ್ ಬಲಿ ಕೊಡಲಿಕ್ಕೆ. ಹೌದು, ಹಿಂದೆ ಪರಮಾತ್ಮನ ಪ್ರೀತಿಗೋಸ್ಕರ ದೇವತೆಗಳು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಪಶು ಬಲಿ ಕೊಡಬೇಕಲ್ಲ, ಆವಾಗ ಪಶುಪತಿಯನ್ನೇ ಬಲಿ ಕೊಟ್ಟಿದ್ದಾರೆ. ಹಾಂ, ಶ್ರುತಿ ಹೇಳಿದೆ ಅದನ್ನು. ಹಾಂ, ಹೌದು. ಯಾರು? ಇಂದ್ರಾದಿ ದೇವತೆಗೆ ಉತ್ತಮರೇ, ಆದರೂ ಭಗವಂತನ ಇಚ್ಛೆಯಂತೆ ಆ ರೀತಿಯಲ್ಲಿ ಮಾಡಿದ್ದಾರೆ. ಏನಾಯಿತು? ಪಾಶುಪತಾಸ್ತ್ರ ರುದ್ರದೇವರಿಂದ ಅರ್ಜುನನಿಗೆ ಕಳಿಸ್ದ. ಮೋಹಕ ಶಾಸ್ತ್ರ ಅಂತೇಳಿ ಪಶುಪತಿಯಿಂದ ನಿರ್ಮಿತವಾದ ಶಾಸ್ತ್ರ, ಅದು ಪಾಶುಪತ ಶಾಸ್ತ್ರ. ಇದು ಪಶುಪತಿಯ ಅನುಗ್ರಹದಿಂದ ಬಿಟ್ಟ ಅಸ್ತ್ರ ಪಾಶುಪತಾಸ್ತ್ರ. ಆಗಲಿ ಏನಾಯಿತು? ಒಂದು ಶಾಸ್ತ್ರ, ಇನ್ನೊಂದು ಅಸ್ತ್ರ, ಎರಡೂ ಕೂಡ ದುಷ್ಟರನ್ನು ನಾಶ ಮಾಡಲಿಕ್ಕೆ ಇರೋದು. ಇಲ್ಲಿ ರುದ್ರದೇವರನ್ನೇ ಬಲಿ ಕೊಡ್ತಾ ಇದ್ದಾರೆ. ಪಾಶುಪತ ಅಸ್ತ್ರ ಅಲ್ಲ, ಪಶುಪತಿಯನ್ನೇ, ರುದ್ರದೇವರನ್ನೇ ಬಲಿ ಕೊಟ್ಟಿರೋದು. ಯಾರು? ಪೂರ್ವಪಕ್ಷ ಅಂತೇನಲ್ಲ, ಪುರುಷ ಸೂಕ್ತಕ್ಕೆ ಅರ್ಥ ಹೇಳೋರು ಹೇಳಬೇಕು ಅದನ್ನು. ತಮ್ಯಜ್ಞಂ ಭರೀಷ ಪ್ರೋಕ್ಷಂ ಪುರುಷಂ ಜಾತಮಗ್ರತ, ಪುರುಷಂ ಅಂತಿದೆ. ಅವ್ರು ಹೇಳಲ್ಲ, ಅದನ್ನು ಹೇಳಲ್ಲ ಅಂದೆ. ಪಶು ಅಂದರೆ ಪಶು ಅಂತ ಹೇಳ್ತಾರೆ, ಪಶುಪತಿ ಅಂತ ಹೇಳಲ್ಲ ಅಷ್ಟೇ. ಅಲ್ಲ ಏನು? ಯಜ್ಞೇನ ಯಜ್ಞಮಯಜಂತ ದೇವಾಹ. ಅವರು ಎಲ್ಲಿ ಪ್ರಮಾಣ ನೋಡಬೇಕಷ್ಟೆ. ರುದ್ರದೇವರು ರುದ್ರದೇವರನ್ನೇ ಹೋಮ ಮಾಡಿದ್ದಾರೆ ಅಂತ. ಅದು ನೋಡಬೇಕು.
ಅಷ್ಟೇ ಹೇಳ್ತಾರೆ. ಹಿಂದೆ ಆ ಯಜ್ಞದಲ್ಲಿ ರುದ್ರದೇವರನ್ನು ಬಲಿ ಕೊಟ್ಟಿದ್ದಾರೆ ಅಂತಿದೆ. ಅದರಿಂದಾಗಿ ಅದೇ ರೀತಿಯಾಗಿ ಅರ್ಥ ಮಾಡಬೇಕು. ಹಾಂ, ಹಾಂ, ಅದೆಲ್ಲ ಹೇಳ್ಕೊಡೋದಿಲ್ಲ ಅಂತಂದರೆ ಆ ಕಥೆ ರಾಮಕೃಷ್ಣನ ಕಥೆ ಅಂತಕ್ಕಂಥದ್ದು ಬಂತು. ಆದರೆ ಕೆಲವು ಕಡೆ ಪಾಠದಲ್ಲಿ ಇದೆ ಅದು. ಅಲ್ಲಿ ಆ ಯಾವ ಸಿದ್ಧಾಂತವನ್ನು ಖಂಡನೆ ಮಾಡಿದರು ಅಂತ ಹೇಳಬೇಕಾಗಿದೆ. ಅದೇ ಹೇಳಿದ್ದು, ಅಲ್ಲಿ ಯಾರು ಅದನ್ನು ಸಿದ್ಧಾಂತವನ್ನು ಜಗತ್ತಿನಲ್ಲಿ ಒಪ್ಪದೇ ಇರ್ಬೋದು, ಪ್ರಮಾಣ ಇದ್ಮೇಲೆ ಒಪ್ಪಬೇಕಷ್ಟೇ ಅಂತ. ಅನಾಯ್ತು. ಪುರ ಹಿಂದೆ ಸರ್ವೇ ಅಪಿ ದೇವಾಹ ಎಲ್ಲ ದೇವತೆಗಳು ಅಗ್ರತಃ ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಜಾತಪುರುಷಂ ಹುಟ್ಟಿದಂತಹ ಪುರುಷನಾದಂತಹ ಪಶುಪತಿಂ ಉತ್ತಮ ಪಶು ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟಂತಹ, ಇಲ್ಲಿ ಪಶುಪತಿ ಅಂದರೆ ಪಶುಗಳಿಗೆ ಪತಿ ಅಂತಲ್ಲ, ಪಶುಶ್ಚಾಶೋ ಪತಿಶ್ಚ, ಪಶುಶ್ಚಾಶವು ಪತಿಶ್ಚ, ಪಶುವು ಹೌದು ಪತಿಯು ಅಂದರೆ ಉತ್ತಮ ಪಶುವಾಗಿರ್ತಕ್ಕಂತಹ ರುದ್ರನನ್ನು ಯಜನಯೋಗ್ಯತ್ವಾತ್ ಯಾಗದಲ್ಲಿ ಹೋಮಿಸಲು ಯೋಗ್ಯನಾದ್ದರಿಂದ ಯಜ್ಞನಾಮಕಂ ಯಜ್ಞ ಎಂಬುದಾಗಿ ಹೆಸರುಳ್ಳಂತಹ ತಂ ಆಯಾವ ರುದ್ರನನ್ನು ಪುರುಷಂ ಪಶುಂ ಅಂತ ಪುರುಷ ಪಶುವನ್ನಾಗಿ ನೋಡಿ, ಪುರುಷ ಪಶುವನ್ನಾಗಿ ಯೂಪೇ ಆ ಯಾಗಸ್ತಂಭಕ್ಕೆ ಅಬದ್ಧನ್ ಕಟ್ಟಿದರು. ಬರ್ಹಿಷಿ ದರ್ಭೆಗಳಿಂದ ಪ್ರೋಕ್ಷಣೆ ಮಾಡಿದ್ದಾರೆ ಎಂಬುದಾಗಿ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾಯಜಂತ ಸಾಧ್ಯ ಋಷಯಶ್ಚಯೇ ಎಂಬತಕ್ಕಂತಹ ಮಂತ್ರದ ಅರ್ಥ ಅಂತ ಹೇಳ್ತೀಯ. ಸೃಷ್ಟಿ ಆದಿಭಾಗದಲ್ಲಿ ಭಗವಂತನ ಉತ್ತಮತ್ವ, ಭಗವಂತನ ಪ್ರೀತಿಗೋಸ್ಕರ ದೇವತೆಗಳೆಲ್ಲ ಯಜ್ಞವನ್ನು ಮಾಡಿದ್ದಾರೆ. ಹಾಗಾದರೆ ದೇವತೆಗಳಿಂದ ಆರಾಧ್ಯನಾದ ಪರಮಾತ್ಮ ದೇವತೆಗಳಿಗಿಂತ ಉತ್ತಮ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಬೇಕಲ್ಲ ಪುರುಷ ಸೂಕ್ತ. ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ಯಾಕೆ ಇಂದ್ರಾದಿ ದೇವತೆಗಳು ರುದ್ರದೇವರನ್ನು ಬಲಿಪಶುವನ್ನಾಗಿ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಬಲಿಪಶುವಾದಂತಹ ರುದ್ರನೂ ಭಗವಂತನಿಗಿಂತ ಕೆಳಗಿದ್ದಾನೆ. ಆರಾಧನೆ ಮಾಡಿರುವಂತಹ ದೇವತೆಗಳು ಭಗವಂತನ ಆರಾಧನೆ ಮಾಡಿದ್ದಾರೆ. ಆದ್ದರಿಂದ ಅವರು ಕೂಡ ಭಗವಂತನ ಸಮಾನರಲ್ಲ, ಭಗವಂತನ ಕೆಳಗಿದ್ದಾರೆ. ಅಂದರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಪುರ ಹಿಂದೆ ಅಂದರೆ ಸೃಷ್ಟಿಯ ಆದಿಭಾಗದಲ್ಲಿ ಸರ್ವೇ ಅಪಿ ದೇವಾಹ ಎಲ್ಲ ದೇವತೆಗಳು ಅಗ್ರತಃ ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಜಾತಪುರುಷಂ
ಹುಟ್ಟಿದಂತಹ ಪುರುಷನಾದ ಪಶುಪತಿಂ ಶ್ರೇಷ್ಠ ಪಶುವಾದಂತಹ ಯಜನಯೋಗ್ಯತ್ವಾತ್ ಯಜ್ಞದಲ್ಲಿ ಹೋಮಿಸಲು ಯೋಗ್ಯನಾದ್ದರಿಂದ ಯಜ್ಞನಾಮಕಂ ಯಜ್ಞ ಎಂಬುದಾಗಿ ಹೆಸರುಳ್ಳಂತಹ ತಂ ಆಯಾವ ರುದ್ರಂ ರುದ್ರನನ್ನು ಪುರುಷಂ ಪಶುಂ ಪುರುಷ ಪಶುವನ್ನಾಗಿ ಯೂಪೇ ಯಾಗಸ್ತಂಭದಲ್ಲಿ ಅಬಧ್ರನ್ ಕಟ್ಟಿದ್ದಾರೆ ಬರ್ಹಿಷಿ ದರ್ಭೆಗಳಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ಸಾಮಾನ್ಯತಃ ಉಪರಿತನ ಸೂಕ್ತ ಭಾಗಸ್ಯಾಪಿ ಅರ್ಥಂ ವಕ್ತುಂ ಅಂತ ಪುರುಷ ಸೂಕ್ತದಲ್ಲಿ ಇವಾಗ ಸಹಸ್ರಶೀರ್ಷ ಪುರುಷ ಅದರ ಅರ್ಥ ಎಲ್ಲ ಹೇಳ್ಕೊಂಡು ಬಂದರು. ಉತಾಮೃತತ್ವಸ್ಯೇಷಾನಃ ಯದನ್ನೇನ ತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಜಾಯಾಂಶ್ಚ ಪುರುಷಃ ಅಂತ ಇಷ್ಟ ಆಯಿತು. ಆಮೇಲೆ ಮುಂದಿನ ಭಾಗದ ಒಟ್ಟು ತಾತ್ಪರ್ಯವನ್ನು ಹೇಳಬೇಕು. ಅದರಲ್ಲಿ ಈ ಭಾಗಕ್ಕೆ ಅರ್ಥ ಏನು ಅಂತ ಗೊತ್ತಾಗಲ್ಲ. ತಮ್ಯಜ್ಞಂ ಬರೀಷಿ ಪ್ರೋಕ್ಷನ್ ಅಂತ. ಆದ್ದರಿಂದ ಆ ಭಾಗದ ಅರ್ಥವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯತಃ ಉಪರಿತನ ಸೂಕ್ತ ಭಾಗಸ್ಯ ಪುರುಷ ಸೂಕ್ತದ ಮುಂದಿನ ಭಾಗ ಅದರ ಅರ್ಥವನ್ನು ವಕ್ತುಂ ಹೇಳಲಿಕ್ಕೋಸ್ಕರ ತಮ್ಯಜ್ಞಂ ಬರೀಷಿ ಪ್ರೋಕ್ಷನ್ ಇತಿ ವಾಕ್ಯಸ್ಯ ಸೂಕ್ತ ಪ್ರತಿಪಾದ್ಯ ಮಹಾಪುರುಷಾರ್ಥತಾಂ ನಿವಾರಯಿತು. ಯಾಕೆಂದರೆ ತಮ್ಯಜ್ಞಂ ಪುರುಷಂ ಅಂತಿದೆ ಅಲ್ವಾ, ಅಲ್ಲಿ ಪ್ರಾರಂಭದಲ್ಲಿಯೂ ಕೂಡ ಸಹಸ್ರಶೀರ್ಷ ಪುರುಷ ಅಂತಿದೆ ಅಲ್ವಾ. ಹಾಗಾದರೆ ಭಗವಂತನ ಮಹಿಮೆಯನ್ನು ಹೇಳಿದ್ರು, ಅವನನ್ನೇ ಯಜ್ಞ ಪಶುವನ್ನಾಗಿ ಕೊಟ್ಟಿದ್ದಾರೆ. ತಮ್ ಯಜ್ಞಂ ಬರೀಷಿ ಪ್ರೋಕ್ಷನ್ ಪುರುಷಂ ಅಂತ, ಅದು ಅಲ್ಲಿ ಪುರುಷ ಇದೆ. ಹಾಗಾದರೆ ಸಹಸ್ರಶೀರ್ಷ ಪುರುಷ ತಂ ಪುರುಷಂ ಯಾರಾಯಿತು? ಭಗವಂತ ಅಂತ ಅರ್ಥ ನಮಗೆ ಮೇಲ್ನೋಟಕ್ಕೆ ತಿಳಿದು ಬರುತ್ತೆ. ಅದಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಮಂತ್ರದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸೂಕ್ತ ಪ್ರತಿಪಾದ್ಯ ಮಹಾಪುರುಷಾರ್ಥತಾಂ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದ ಮಹಾಪುರುಷ ವಿಷ್ಣು ಪರವಾಗಿದೆ. ತಂ ಯಜ್ಞಂ ಬರೀಷಿ ಪ್ರೋಕ್ಷನ್ ಪುರುಷಂ ತಂ ಪುರುಷಂ ಅಂತಿದೆ. ಆದ್ದರಿಂದ ಆ ಪುರುಷ ಅಂದರೆ ಯಾರು? ಪರಮಾತ್ಮ ಎಂಬತಕ್ಕಂಥ ನಿವಾರಯಿತು. ಇದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ತಾವದ್ ಅರ್ಥಮಃ, ಅದಕ್ಕೋಸ್ಕರ ಆ ಮಂತ್ರದ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ಅಗ್ರತಃ ಜಾತಪುರುಷಂ ಇತಿ ಪುರುಷಂ ಜಾತಮಗ್ರತಃ ಇತ್ಯಸ್ಯ ಅರ್ಥಕಥನಂ ಅಂತ. ಅಲ್ಲಿ ಅಗ್ರತಃ ಜಾತಪುರುಷಂ ಅಂತ ವಾದಿರಾಜ ತೀರ್ಥರು ಶ್ಲೋಕದಲ್ಲಿ ವಾಕ್ಯವನ್ನು ಹೇಳಿದ್ದಾರೆ. ಇದು ಯಾವುದರ ಅರ್ಥ ಅಂತಂದರೆ ಪುರುಷಂ ಜಾತಮಗ್ರತಃ ಎಂಬತಕ್ಕಂತಹ ಪುರುಷ ಸೂಕ್ತದಲ್ಲಿರತಕ್ಕಂತಹ ವಾಕ್ಯದ ಅರ್ಥವನ್ನು ಹೇಳಿದ್ದಾರೆ. ಅಗ್ರತಃ ಅಂತಿದೆ, ಮೊದಲು ಒಂದು. ಯಾರಿಗಿಂತ ಮೊದಲು? ಇಂದ್ರಾದಿಭ್ಯ ಅಗ್ರತಃ, ಹೊರತು ಬ್ರಹ್ಮಾದಿಗಳಿಗಿಂತ ಮೊದಲು ಅಂತ ಅರ್ಥ ಅಲ್ಲ. ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಜನ್ಮವನ್ನು ಪಡೆದರು. ಅಲ್ಲ, ರುದ್ರ ಅಂತ ಹೇಳಿ ಬ್ರಹ್ಮಾದಿಗಳಿಗಿಂತ ಮೊದಲು ಹುಟ್ಟಿದ್ದಾನೆ ಅಂತ ಆಗಬಾರ್ದು. ಬ್ರಹ್ಮಾದಿಗಳಿಗಿಂತ ಮೊದಲು ಹುಟ್ಟಿದವನು ಅಂತ ಆಗಬಾರ್ದು. ಪರಮಾತ್ಮ ಹುಟ್ಟಿದೇ ಇಲ್ಲ, ಪರಮಾತ್ಮ ಹುಟ್ಟಲೇ ಇಲ್ಲ, ಪರಮಾತ್ಮ ಆಗಲ್ಲ. ಆದರೆ ಬ್ರಹ್ಮಾದಿಗಳಿಗಿಂತ ಮೊದಲು ಅಂತ ಅರ್ಥ ಬರಬಾರ್ದು. ಅದಕ್ಕೋಸ್ಕರ ಇಂದ್ರಾದಿಗಳಿಗಿಂತ ಅಂತ ಅರ್ಥ. ನತು ಸರ್ವೇಷಾಂ ಅಗ್ರತಃ, ಹೊರತು ಎಲ್ಲರಿಗಿಂತ ಮೊದಲು ಅಂತ ಅರ್ಥ ಅಲ್ಲ. ಆದಿಪುರುಷ ಜಾತ ವಿರಾಟ್ ಪುರುಷ ಜಾತತ್ವ ಕಥನಾದಸ್ಯ ಪುರುಷಸ್ಯ. ಯಾಕೆ ಅಂತಂದರೆ ಆದಿಪುರುಷ ಪರಮಾತ್ಮ, ಅವನಿಂದ ಹುಟ್ಟಿದವನು ವಿರಾಟ್ ಪುರುಷ ಚತುರ್ಮುಖ ಬ್ರಹ್ಮ, ಅವನ ಮಗ ಎಂಬುದಾಗಿ ರುದ್ರದೇವರನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ರುದ್ರದೇವರನ್ನು ಬ್ರಹ್ಮದೇವರ ಮಗ ಅಂತ ಹೇಳಿದ್ರಿಂದ ಬ್ರಹ್ಮದೇವರು ಆದಿಪುರುಷನಾದ ಪರಮಾತ್ಮನ ಮಗ ಆದ್ದರಿಂದ ರುದ್ರದೇವರು ಎಲ್ಲರಿಗಿಂತ ಬ್ರಹ್ಮಾದಿಗಳಿಗಿಂತ ಮೊದಲು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಶಂಭೋ ಪಿತಾಮಹ ಬ್ರಹ್ಮಪಿತ ಶಕ್ರಾದ್ಯಧೀಶ್ವರ ಅಂತಿರೋದು. ರುದ್ರದೇವರೇನಾಗಿದ್ದಾರೆ? ಶಂಭೋ ಪರಮಾತ್ಮ ಶಂಭೋ ಪಿತಾಮಹ, ರುದ್ರದೇವರಿಗೆ ತಾತ, ಬ್ರಹ್ಮಪಿತ ಬ್ರಹ್ಮದೇವರಿಗೆ ತಂದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆದಿಪುರುಷ ಜಾತ ವಿರಾಟ್ ಪುರುಷ ಚತುರ್ಮುಖ ಬ್ರಹ್ಮ, ಅವನ ಮಗ ರುದ್ರ. ಆದ್ದರಿಂದ ಅವರು ಇಂದ್ರಾದಿಗಳಿಗಿಂತ ಮೊದಲು ಅಂತ ಅರ್ಥ ಮಾಡಬೇಕಷ್ಟೇ ಹೊರತು ಎಲ್ಲರಿಗಿಂತ ಮೊದಲು ಅಂತ ಅರ್ಥ ಸರಿ ಹೋಗೋದಿಲ್ಲ ಅಂತ.
ನಾನು ತಮಿತಿ ಆದಿಪುರುಷಸ್ಯೈವ ಕುತೋ ನ ಪರಾಮರ್ಶಃ ಇತಿ ಚೇನ್ನ. ಅಲ್ಲಿ ತಮ್ ಅಂತಿದೆ, ತಮ್ ಯಜ್ಞಂ ಬರೀಷಿ, ತಮ್ ಅಂತಿದೆ. ತಮ್ ಅಂದರೆ ಯಾರನ್ನ ಇಟ್ಕೋಬೇಕು? ಹಿಂದೆ ಪ್ರಸಕ್ತನಾದವನು. ಹಿಂದೆ ಪ್ರಸಕ್ತನಾದವನು ಯಾರು? ಆದಿಪುರುಷ, ಮಹಾಪುರುಷ, ಪರಮಾತ್ಮ. ಅವನು ಯಾಕೆ ಇಟ್ಕೊಳ್ಬಾರ್ದು? ತಮಿತಿ ಆದಿಪುರುಷಸ್ಯೈವ ಕುತಃ ನ ಪರಾಮರ್ಶಃ. ತಮ್ ಶಬ್ದದಿಂದ, ತತ್ಶಬ್ದದಿಂದ ಪರಮಾತ್ಮನನ್ನು ಯಾಕೆ ಗ್ರಹಣ ಮಾಡಲಿಲ್ಲ? ಇತಿ ಚೇನ್ನ, ಇದು ಸರಿಯಲ್ಲ. ಯಾಕೆ? ಸನ್ನಿಹಿತ ಅಧಿಪುರುಷ ಪರಿತ್ಯಾಗೇನ ವ್ಯವಹಿತ ಮಹಾಪುರುಷ ಪರಾಮರ್ಶೆ ಕಾರಣಾಭಾವಾತ್ ಅಂತ. ಅಲ್ಲಿ ಹಿಂದೆ ಯಾರು ಹತ್ತಿರದಲ್ಲಿ ಪ್ರಸಕ್ತನಾಗಿದ್ದಾನೋ ಅವನನ್ನು ಬಿಟ್ಟು ದೂರದಲ್ಲಿ ಪ್ರಸಕ್ತನಾದವನನ್ನು ತತ್ಶಬ್ದದಿಂದ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಿಂದೆ ಪ್ರಸಕ್ತನಾಗಿರ್ತಕ್ಕಂಥ ಪುರುಷ ರುದ್ರ, ಅವನನ್ನು ಬಿಟ್ಟು ದೂರದಲ್ಲಿ ಪ್ರಸಕ್ತನಾದವನು ಪರಮಾತ್ಮ, ಅವನನ್ನು ತತ್ಶಬ್ದದಿಂದ ಗ್ರಹಣ ಮಾಡೋದು ಸರಿಯಲ್ಲ ಅಂತ. ಸನ್ನಿಹಿತ ಹತ್ತಿರದಲ್ಲಿರ್ತಕ್ಕಂತಹ ಅಧಿಪುರುಷ ತ್ಯಾಗೇನ, ಪುರುಷ ಶ್ರೇಷ್ಠ ಯಾರು? ಇಂದ್ರಾದಿಗಳಿಗಿಂತ ಶ್ರೇಷ್ಠನಾದಂತಹ ರುದ್ರ, ಅವನನ್ನು ಬಿಟ್ಟು ವ್ಯವಹಿತ ಮಹಾಪುರುಷ, ಅಧಿಪುರುಷ ಅಂತ ಪುರುಷ ಸೂಕ್ತದಲ್ಲಿ ಬರುತ್ತೆ. ವಸಂತೋ ಅಸ್ಯಾಸೀದಾಸೀದ್ ವಿರಾಳ ಅಧಿಪುರುಷ, ವಿರಾಳ ಅಜಾಯತ, ಆಮೇಲೆ ಅವನಿಂದ ಅಧಿಪುರುಷ ಅಂತಿದೆ. ಅಂದರೆ ಆ ಅಧಿಪುರುಷ ಎಂಬುದಾಗಿ ಸನ್ನಿಹಿತ ಪುರುಷ ಶಬ್ದದಿಂದ ಪ್ರಾಪ್ತನಾದಂತಹ ರುದ್ರನನ್ನು ಬಿಟ್ಟು ಯಾರನ್ನು ಹಿಂದೆ ಸಹಸ್ರಶೀರ್ಷ ಪುರುಷ ಎಂಬಲ್ಲಿ ಏನು ಪುರುಷ ಶಬ್ದ ಇದೆ ಅಲ್ಲಿ ಪ್ರಸಕ್ತನಾದ ಪರಮಾತ್ಮನಿಟ್ಕೊಳ್ಳೋದು ಸರಿಯಲ್ಲ ಅಂತ. ತಸ್ಮಾದ್ ವಿರಾಳ ಜಾಯತ ವಿರಾಜೋ ಅಧಿಪುರುಷ ಅಂತಿದೆ. ಅದಕ್ಕೆ ಸನ್ನಿಹಿತ ಅಧಿಪುರುಷ ಪರಿತ್ಯಾಗೇನ ವ್ಯವಹಿತ ಮಹಾಪುರುಷ ಪರಾಮರ್ಶೆ ಕಾರಣಾಭಾವಾತ್. ಸಕಃ ಇತ್ಯತಃ. ಸರಿ, ಆ ಮೊದಲು ಹುಟ್ಟಿದ ಪುರುಷ ಯಾರು? ಇಂದ್ರಾದಿ ದೇವತೆಗಳಿಗಿಂತ ಮೊದಲು ಹುಟ್ಟಿದಂಥ ಪುರುಷ ಯಾರು ಅಂತಂದರೆ ಅದಕ್ಕೆ ಹೇಳ್ತಾರೆ ರುದ್ರಂ ಅಂತ. ಅವನೇ ರುದ್ರ ಅಂತ. ಮಹಾಪುರುಷ ಪುತ್ರ ವಿರಾಟ್ ಪುರುಷ ಜಾತತ್ವ ಕಥನಾತ್ ಅಂತ. ಮಹಾಪುರುಷನಾದ ಯಾರು? ಪರಮಾತ್ಮ. ಅವನಿಂದ ಹುಟ್ಟಿದಂತಹ ಬ್ರಹ್ಮದೇವರು, ಅವರಿಂದ ಹುಟ್ಟಿದ್ದಾನೆ. ಅಂತಹ ಪಶು ಯಾರು? ಪುರುಷ ಯಾರು? ರುದ್ರದೇವರು. ಅದನ್ನೇ ಹೇಳ್ತಾರೆ ಶಂಭೋ ಪಿತಾಮಹ ಬ್ರಹ್ಮಪಿತಾ ಶಕ್ರಾದ್ಯಧೀಶ್ವರ ಇತಿ ಅಂತ. ಶಂಭೋ ಪಿತಾಮಹ ಪರಮಾತ್ಮ ರುದ್ರಬ್ರಹ್ಮದೇವರಿಗೆ ತಂದೆ, ಶಕ್ರಾದ್ಯಧೀಶ್ವರ ಅಂತ. ಇಂದ್ರಾದಿಗಳಿಗೆ ಒಡೆಯನಾದವನು ಯಾರು? ರುದ್ರದೇವರು ಅಂತ. ಇತಿ ವಾಸುದೇವ ಸಹಸ್ರನಾಮ ಸಮಾಖ್ಯೆಯ, ವಾಸುದೇವ ಸಹಸ್ರನಾಮದಲ್ಲಿ ಈ ವಾಕ್ಯ ಇದೆ. ಆದ್ದರಿಂದ ಯಸ್ಯ ಆದ್ಯ ಆಸೀದ್ ಗುಣವಿಗ್ರಹೋ ಮಹಾನ್ ವಿಜ್ಞಾನಧಿಷ್ಣೋ ಭಗವಾನಜಃ ಕಿಲ ಯಸ್ಸಂಭವೋಹಂ ಇತಿ ಭಾಗವತೋಕ್ತ ರುದ್ರವಾಕ್ಯ ಸಮಾಖ್ಯಯಾಚ. ಭಾಗವತದಲ್ಲಿ ರುದ್ರದೇವರು ಹೇಳ್ತಕ್ಕಂಥ ಒಂದು ಮಾತಿದೆ. ಏನಂತ? ಯಸ್ಯ ಆದ್ಯ ಆಸೀತ್, ಯಾರು ಮೊದಲನೇವನಾಗಿ ಹುಟ್ಟಿದ್ದಾನೋ ಯಾರವನು? ಮಹಾನ್ ವಿಜ್ಞಾನಧಿಷ್ಣ್ಯ, ಮಹತ್ತತ್ವಾಭಿಮಾನಿಯಾದವನು, ಜ್ಞಾನಸ್ವರೂಪಿಯಾಗಿರ್ತಕ್ಕಂಥವನು. ಅಷ್ಟೇ ಅಲ್ಲ, ಗುಣವಿಗ್ರಹ, ಗುಣವೇ ಶರೀರವಾಗಿ ಉಳ್ಳವನು. ಯಾರವರು? ಭಗವಾನ್ ಅಜಃ, ಯಾರು? ರುದ್ರದೇವರು ಅಲ್ಲ ಬ್ರಹ್ಮದೇವರು. ಅಂತಹ ಯಸ್ಸಂಭವೋಹಂ, ಅಂತಹ ಬ್ರಹ್ಮದೇವರಿಂದ ಜನ್ಮವನ್ನು ಪಡೆದವನು ನಾನು ಎಂಬುದಾಗಿ ರುದ್ರದೇವರೇ ಹೇಳಿಕೊಂಡಿದ್ದಾರೆ. ಬ್ರಹ್ಮದೇವರಿಂದ ಜನ್ಮವನ್ನು ಪಡೆದವರು. ಯಸ್ಯ ಆದ್ಯ ಆಸೀತ್, ಯಾವ ಪರಮಾತ್ಮನಿಗೆ ಮೊದಲನೇ ಮಗನಾಗಿದ್ದ ಯಾರವನು? ಗುಣವಿಗ್ರಹ ಮಹಾನ್ ವಿಜ್ಞಾನಧಿಷ್ಣ್ಯ ಭಗವಾನ್ ಅಜಃ. ಯಾವ ಗುಣವೇ ಶರೀರವಾಗಿರ್ತಕ್ಕಂಥ, ಅಂದರೆ ಅನೇಕ ಗುಣಗಳಿಂದ ಕೂಡಿರುವಂತಹ ಮಹಾನ್ ವಿಜ್ಞಾನಧಿಷ್ಣ್ಯ, ಮಹತ್ತತ್ವಾಭಿಮಾನಿಯಾದವನು, ಜ್ಞಾನ ಸ್ವರೂಪಿಯಾಗಿರ್ತಕ್ಕಂಥವನು, ಪೂಜ್ಯನಾದಂತಹ ಅಜಃ. ಅಜ ಶಬ್ದವಾಚ್ಯನಾದವನು ಯಾರು? ಅಶಬ್ದವಾಚ್ಯನಾದ ಭಗವಂತನಿಂದ ಜನ್ಮವನ್ನು ಪಡೆದ ಚತುರ್ಮುಖ ಬ್ರಹ್ಮ.
ಅವನೇ ನನಗೆ ಏನಾಗಿದ್ದರೆ ಯತ್ ಸಂಭವ ಅಹಂ, ಅಂತಹ ಬ್ರಹ್ಮದೇವರಿಂದ ನಾನು ಹುಟ್ಟಿದವನು ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ರುದ್ರಸ್ಯೈವಾತ್ರ ಪ್ರಾಪ್ತೇಹಿ, ಹಾಗಾದ್ರೆ ಯಾರನ್ನ ಇಟ್ಕೊಳ್ಬೇಕು? ರುದ್ರನನ್ನೇ. ತಮ್ ಯಜ್ಞಂ ಪುರುಷಂ ಅಂತಂದರೆ ರುದ್ರನನ್ನೇ ಇಟ್ಕೊಳ್ಬೇಕು. ಯುಕ್ತ್ಯಂತರಂಚ ಸೂಚಯತಿ, ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ತಮ್ಯಜ್ಞಂ ಬರೀಷಿ ಪ್ರೌಕ್ಷನ್ ಪುರುಷಂ ಅಂತಿದೆಯಲ್ಲ, ಆ ಪುರುಷಬ್ದಿಂದ ರುದ್ರನ ಇಟ್ಕೊಳ್ಬೇಕು. ಯಾಕೆ ಅಂದರೆ ಪಶುಪತಿಂ ಅಂತ. ಪಶೂನಾಂ ಪತಿ ಇತಿ ಪಶುಪತಿ ಶಬ್ದಾರ್ಥ. ಪಶುಗಳಿಗೆ ಪತಿ, ಅಧಿಪತಿ ಅಂದರೆ ಉತ್ತಮ ಅಂತ ಅರ್ಥ. ಸಚ ಆದಿಕಾಲೀನ ದೇವಯಜ್ಞೆ ಪ್ರಾಥಮಿಕ ಪಶುತ್ವ ಏವ ಸಂಭವತಿ ನ ಅನ್ಯಥಾ ಅತಃ ಅಪಿ ಅಯಂ ರುದ್ರ ಏವ. ಆದ್ದರಿಂದ ಏನು ಹೇಳಬೇಕು? ಅವನು ಪಶುಪತಿ ಅಂತ ಆಗೋದು ಯಾವಾಗ? ಆದಿ ಕಾಲದಲ್ಲಿ ಮಾಡಿರ್ತಕ್ಕಂತಹ ದೇವತೆಗಳು ಮಾಡಿರುವಂತಹ ಯಜ್ಞದಲ್ಲಿ ಅವನು ಮೊದಲನೆಯ ಪಶು ಆಗಿದ್ದಾನೆ. ಆದ್ದರಿಂದ ಪಶುಪತಿ ಆಗ್ತಾನೆ. ಅವನಾಗೋದು ಹೇಗೆ? ಪಶು ಯಜ್ಞದಲ್ಲಿ ಬಲಿ ಕೊಡ್ತಕ್ಕಂಥದ್ದು. ಇವನು ಪಶುಪತಿ ಯಾಕೆ ಅಂದರೆ ಮೊದಲಿನ ಯಜ್ಞದಲ್ಲಿ ಇವನು ಪಶುವಾಗಿದ್ದಾನೆ, ಆದ್ದರಿಂದ ಪಶುಪತಿ ಅಂತ. ಪಶು ಶಬ್ದರಿಂದಲೂ ಕೂಡ ಅವನನ್ನು ರುದ್ರ ಅಂತಲೇ ಹೇಳಬೇಕಾಗುತ್ತೆ. ಪ್ರಾಥಮಿಕ ಪಶುತ್ವೇ ಏವ, ಮೊದಲನೇ ಪಶು ಆಗಿದ್ದಾನೆ ಅಂತಾದರೆ ಪಶುಪತಿತ್ವ ಎಂಬತಕ್ಕಂಥದ್ದು ಕೂಡುತ್ತೆ. ನ ಅನ್ಯಥ, ಬೇರೆ ರೀತಿಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಆದ್ದರಿಂದ ಪಶುಪತಿ ಯಾರು? ರುದ್ರ. ತರ್ಹಿ ಅಸ್ಯ ಪುರುಷಪಶೋ ಯಜ್ಞನಾಮ ಕಥಂ? ಸರಿ, ಈ ಪಶುವಾದಂತಹ ಪುರುಷನಿಗೆ ಯಜ್ಞ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ ಯಜನ ಯೋಗ್ಯತ್ವಾತ್ ಅಂತ. ಯುಜ್ಯತೆ ಅನೇನ ಇತಿ ವ್ಯುತ್ಪತ್ಯ ಯಜ್ಞ ಇತ್ಯರ್ಥ. ಯಜ್ಞ ಅಂತಂದರೆ ಯಾವುದರಿಂದ ಹೋಮ ಮಾಡ್ತಾರೋ ಅದು ಯಜ್ಞ. ಯಾವುದರಿಂದ ಹೋಮವನ್ನು ಮಾಡ್ತಾರೋ ಅದನ್ನು ಯಜ್ಞ ಅಂತ ಕರೀತಾರೆ. ಯಾವುದರಿಂದ ಹೋಮ ಮಾಡೋದು? ಹವಿಸ್ಸಿನಿಂದ. ಯಾವುದು ಹವಿಸ್ಸು? ಪಶುವೇ ಹವಿಸ್ಸು. ಪಶುವೇ ಹವಿಸ್ಸು. ಆದ್ದರಿಂದಾಗಿ ಆ ಪಶುವನ್ನು ಯಜ್ಞ ಅಂತ ಕರೀತಾರೆ. ಹೌದು, ಯಜ್ಞ ಅನ್ನೋದು ಒಂದು ಕ್ರಿಯೆ ಹೇಗೋ ಹಾಗೆ ಯಜ್ಞ ಅಂತಂದರೆ ಯಾರಿಗೆ ಆರಾಧನೆ ಮಾಡ್ತೀವೋ ಅವನು ಯಜ್ಞ, ಯಾವುದರಿಂದ ಆರಾಧನೆ ಮಾಡ್ತೀವೋ ಅದು ಯಜ್ಞ. ಯಜ್ಞ ಅನ್ನೋದು ಕ್ರಿಯೆ ಹೌದು. ಯಜ್ಞ ಶಬ್ದವಾಚ್ಯನಾದವನು ಯಾರನ್ನು ಕುರಿತು ಯಜ್ಞ ಮಾಡ್ತೇವೋ ಅವನೂ ಹೌದು, ಪರಮಾತ್ಮನೂ ಹೌದು. ಯುಜ್ಯತೆ ಇತಿ ಯಜ್ಞ ಒಂದು, ಯುಜ್ಯತೆ ಅನೇನ ಇತಿ ಯಜ್ಞ ಇನ್ನೊಂದು. ಯಾರಿಗೆ ಹೋಮ ಮಾಡ್ತೀವೋ ಅವನು ಯಜ್ಞ. ಯಾರಿಗೆ ಹೋಮ ಮಾಡೋದು? ಯಜ್ಞ ಅಂತ ಯಜ್ಞಗೂ ಕ್ಷಂ ಎಲ್ಲ ಪರಮಾತ್ಮನೇ ಮಾಡೋದು. ಅದರಿಂದ ಯಜ್ಞ ಶಬ್ದವಾಗಿ ಭಗವಂತ. ಇಲ್ಲಿ ಯಾರಿಗೆ ಯಜ್ಞ ಮಾಡ್ತೇವಲ್ಲ, ಯಾವುದರಿಂದ ಯಜ್ಞ ಮಾಡ್ತೇವೆ. ಯಾವುದರಿಂದ ಯಜ್ಞ ಮಾಡೋದು? ಹವಿಸ್ಸಿನಿಂದ. ಹವಿಸ್ಸು ಯಾವುದು? ಪಶುವೇ ಹವಿಸ್ಸು. ಆದ್ದರಿಂದ ಆ ಪಶು ಅವನು ಯಜ್ಞ ಶಬ್ದವಾಚ್ಯನಾಗಿದ್ದಾನೆ. ಅಲ್ಲಿ ಬೇರೆ, ಅಲ್ಲಿ ಯಜ್ಞ ಅಂದರೆ ಅದಕ್ಕೆ ಅಲ್ಲಿ ಯಜ್ಞ ಶಬ್ದದಿಂದ ಪರಮಾತ್ಮ ಅರ್ಥ, ಇಲ್ಲಿ ಯಜ್ಞ ಶಬ್ದದಿಂದ ರುದ್ರ ಅಂತ ಅರ್ಥ. ಅರ್ಥವೇ ಬೇರೆ. ಅಲ್ಲಿ ಯಜ್ಞ ಅಂತಂದರೆ ಯುಜ್ಯತೆ ಇತಿ ಯಜ್ಞ, ಇಲ್ಲಿ ಯಜ್ಞ ಅಂತಂದರೆ ಯುಜ್ಯತೆ ಅನೇನ ಇತಿ ಯಜ್ಞ. ಯಜ್ಞ ಸಾಧನ ಇಲ್ಲಿ ಅರ್ಥ, ಅಲ್ಲಿ ಯಜ್ಞ ಆರಾಧ್ಯ ಅವನು ಅಲ್ಲಿ ಯಜ್ಞ ಶಬ್ದದ ಅರ್ಥ. ವ್ಯತ್ಯಾಸ ಇದೆ. ಪರಮಾತ್ಮ ಹೌದು, ಆದರೆ ಇಲ್ಲಿ ಯಜ್ಞ ಶಬ್ದ ಪರಮಾತ್ಮ ಇಟ್ಕೊಳ್ಬಾರ್ದು. ಯಾಕೆ? ಅವನನ್ನು ಬಲಿ ಕೊಟ್ಟಿಲ್ಲ, ಅವನನ್ನು ಹವಿಸ್ಸನ್ನಾಗಿ ಮಾಡಿಲ್ಲ. ಹೌದು, ಯಾರನ್ನು ಹವಿಸ್ಸನ್ನಾಗಿ ದೇವತೆಗಳೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೋ ಅವನನ್ನು ನಾವು ಕರಿಬೇಕು. ಹಾಗಾದರೆ ಯಾರನ್ನು ಮಾಡಿಕೊಂಡಿದ್ದಾರೆ? ಮಹಾಪುರುಷನನ್ನೋ ಅಧಿಪುರುಷನನ್ನೋ? ಅಧಿಪುರುಷನನ್ನು. ಅದರಿಂದ ಅವನನ್ನೇ ಯಜ್ಞ ಸಾಧನನಾದ್ದರಿಂದ ಯಜ್ಞ ಅಂತ ಕರೀತಾರೆ, ಹೊರತು ಯಜ್ಞದಿಂದ ಆರಾಧಿಸಲ್ಪಡ್ತಾನೆ ಅಂತ ಅರ್ಥ ಅಲ್ಲ. ಪ್ರೋಕ್ಷಣಂ ಕೃತವಂತಹ, ಅವನನ್ನು ದರ್ಭೆಯಿಂದ ಪ್ರೋಕ್ಷಣೆ ಮಾಡಿದ್ದಾರೆ. ಯೂಪೇ ತಮಿತ್ಯಾದಿನ ಅಬಧ್ನನ್ ಪುರುಷಂ ಪಶುಂ ಇತ್ಯಸ್ಯ ವಾಕ್ಯಸ್ಯ ದೂರಸ್ಥಸ್ಯಾಪಿ ಸಂಗತತ್ವಾದ್ ಅರ್ಥಕಚನಂ ಅಂತ. ಅಂದರೆ ಯೂಪೇ ತಮ್ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಹೇಳಿದ್ರಿಂದ ಅಬಧ್ನಂ ಪುರುಷಂ ಪಶುಂ, ಆ ಪುರುಷ ಪಶುವನ್ನು ಅಲ್ಲಿ ತಮ್ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಪುರುಷಂ ಜಾತಮಗ್ರತಃ ಅಂತ ಅಲ್ಲಿ
ತಮ್ ಯಜ್ಞಂ ಅಂತ ಅಷ್ಟೇ ಇದೆ. ಯೂಪಸ್ತಂಭದಲ್ಲಿ ಕಟ್ಟಿದರು ಅಂತಿಲ್ಲ, ಅದನ್ನು ಕೂಡ ಇಟ್ಕೊಳ್ಬೇಕು. ತಮ್ ಯಜ್ಞಂ ಬರೀಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಅಬದ್ಧಂ ಪುರುಷಂ ಪಶುಂ ಇನ್ನೊಂದು ಕಡೆ ಇದೆ ಅಲ್ಲಿ ಮುಂದೆ, ಅಬದ್ಧಂ ಪುರುಷಂ ಪಶುಂ ಅಂತ ಎಲ್ಲಿ ಕೊನೆ ಇದರಲ್ಲಿ ಅದರ ಅರ್ಥವನ್ನು ಕೂಡ ಹೇಳಿದ್ದಾರೆ. ಈ ವಾಕ್ಯದಲ್ಲಿಲ್ಲ. ತಮ್ ಯಜ್ಞಂ ಬರೀಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವ ಆಯಜಂತ ಸಾಧ್ಯಾರ್ಷಯಶ್ಚಯೇ. ಇಲ್ಲಿ ಅಬದ್ಧಂ ಪುರುಷಂ ಪಶುಂ ಇಲ್ಲ, ಅಲ್ಲಿದೆ ಮುಂದೆ. ನಾಭ್ಯಾಸಿದಂತ ವಿಷ್ಣೋದ್ಯವು ಸಮಾವರ್ತತ ಪದ್ಭ್ಯಾಂ ಭೂಮಿರ್ದಿಶ್ರೋತ್ರ ತಥಾ ಲೋಕಾನ್ ಸಪ್ತಾಸ್ಯಾಸನ್ ಪರಿದಯ ತ್ರಿಸಪ್ತ ಸಮಿದಕೃತಃ ದೇವಾಯದ್ಯಜ್ಞಂ ತನ್ವಾನ ಅಬದ್ಧಂ ಪುರುಷಂ ಪಶುಂ ಅಲ್ಲಿದೆ. ಇದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೂರದಲ್ಲಿರ್ತಕ್ಕಂಥ ವಾಕ್ಯ ಅದನ್ನು ಕೂಡ ಇಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು ಅಂತ. ತತ್ರ ಸ್ಪಷ್ಟಂ ಪುರುಷಂ ಪಶುಮಿತಿ ಪುರುಷಸ್ಯ ಪಶುತ್ವಕಥನಾತ್ ಅತ್ರಾಪಿ ಪುರುಷಪಶುರೇವ ಗೃಹ್ಯತೆ. ಇಲ್ಲಿ ನೋಡಿ, ತಮ್ ಯಜ್ಞಂ ಭರಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತ ಅಷ್ಟೇ ಇರೋದು. ಅಲ್ಲಿ ಆಗಬೇಕಾದ್ರೆ ಏನಿದೆ, ಪುರುಷಂ ಪಶುಂ ಅಂತಿದೆ. ಅದರಿಂದಾಗಿ ಇಲ್ಲೂ ಕೂಡ ಅಲ್ಲಿ ಪುರುಷಂ ಪಶುಂ ಅಂತ ಹೇಳಿದ್ರಿಂದ ಇಲ್ಲೂ ಕೂಡ ಪಶುವಾದಂಥ ಪುರುಷನನ್ನೇ ಇಟ್ಕೊಳ್ಬೇಕು. ತತ್ರ ಸ್ಪಷ್ಟಂ ಪುರುಷಂ ಪಶುಮಿತಿ ಪುರುಷಸ್ಯ ಪಶುತ್ವ ಕಥನಾತ್, ಪುರುಷನನ್ನು ಪಶು ಅಂತ ಹೇಳಿರೋದ್ರಿಂದ ಅತ್ರಾಪಿ ಪುರುಷ ಪಶುರೇವ ಗೃಹ್ಯತೆ, ಇಲ್ಲಿಯೂ ಕೂಡ ಪುರುಷ ಪಶುವನ್ನೇ ಇಟ್ಕೊಳ್ಬೇಕು. ಅದನ್ನು ಹೌದು ಹೌದು ಅಲ್ಲಿ ತಮ್ ಯಜ್ಞಂ ಬರೀಷಿ ಪ್ರೋಕ್ಷನ್ ಎಂಬುದಾಗಿ ಮೊದಲು ಆ ಯಜ್ಞ ಪಶು ಏನಿದೆ ಅದಕ್ಕೆ ಏನೇನು ಸಂಸ್ಕಾರ ಅದನ್ನು ಹೇಳಿದ್ದಾರೆ. ಅಂತಹ ಸಂಸ್ಕೃತವಾಗಿರ್ತಕ್ಕಂತಹ ಪಶುವನ್ನು ಆಮೇಲೆ ಯೂಪ ಸ್ತಂಭಕ್ಕೆ ಕಟ್ಟಿಬಿಟ್ಟು ಆಮೇಲೆ ಅದನ್ನು ಬಲಿ ಕೊಟ್ಟಿದ್ದಾರೆ. ಅಬದ್ಧಂ ಪುರುಷಂ ಪಶುಂ ಯಜ್ಞೇನ ಯಜ್ಞಮಯಜಂತ ಹೋಮ ಮಾಡಿದ್ದಾರೆ ಅಂತಿದೆ. ಅದರಿಂದ ಅಲ್ಲಿ ಪುರುಷ ಪಶು ಅಂತಿರೋದ್ರಿಂದ ಇಲ್ಲೂ ಕೂಡ ಪುರುಷ ಶಬ್ದದಿಂದ ಯಾರನ್ನು ತಗೊಳ್ಬೇಕು? ಪಶುವಾದ ಪುರುಷನ್ನೇ ತೆಗೆದುಕೊಳ್ಬೇಕು, ಹೊರತು ಆದಿಪುರುಷ ಮಹಾಪುರುಷ ಅವನನ್ನು ತೆಗೆದುಕೊಳ್ಳಬಾರದು. ಹೌದು ಹೌದು ಉದಾಹರಣೆ ರುದ್ರನನ್ನು ಯಾರಿಗೆ ಬಲಿ ಕೊಟ್ಟರು? ಯಜ್ಞೇನ ಯಜ್ಞಮಯಜಂತ ಯಾರನ್ನ? ಹಾಗಾದರೆ ಈ ಬಲಿ ಕೊಟ್ಟು ಆರಾಧಿತನಾದವನು ಪರಮಾತ್ಮ, ಅವನು ಸರ್ವೋತ್ತಮ. ಇರಲಿ, ಏನಾಯಿತು, ವಿಷಯವನ್ನು ಹೇಳಿ ಇಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಆ ಪರಮಾತ್ಮನನ್ನು ಪೂಜಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೌದು ಹೌದು ಅದನ್ನೇ ಹೇಳ್ತಾರೆ. ದೇವಾ ಪುರುಷ ಮೇಧೇನ ಅಲ್ಲಲ್ಲ, ಇದ್ರ ವಾಕ್ಯ ಉಳಿತಲ್ಲ. ದೇವಾ ಪುರುಷ ಮೇಧೇನ ತೇನ ಯಜ್ಞೇನ ಸರ್ವಶಃ ಅಯಜನ್ಯಜ್ಞ ಪುರುಷಂ ಪೂಜ್ಯತ್ವಾದ್ಯಜ್ಞನಾಮಕಂ. ಈಗ ಯಜ್ಞೇನ ಯಜ್ಞಮೇಜಂತ ದೇವಾಹ ಆ ಮಂತ್ರದಾರ್ಥವನ್ನು ಹೇಳ್ತಾ ಇದ್ದಾರೆ. ದೇವಾಹ ಪುರುಷ ಮೇಧೇನ, ಇದು ಪುರುಷ ಮೇಧ, ಪುರುಷನನ್ನೇ ಮೇಧ ಯಜ್ಞದ ಆಹುತಿಯ ಬಲಿಯನ್ನಾಗಿ ಕೊಟ್ಟಿರ್ತಕ್ಕಂಥದ್ದು. ಯಜ್ಞದಲ್ಲಿ ಆಹುತಿಯನ್ನು ಕೊಡಲಿಕ್ಕೆ ಪಶುವನ್ನು ಬಲಿಯನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಇದು ಅಶ್ವಮೇಧ ಇದ್ದ ಹಾಗೆ, ಇದು ಪುರುಷ ಮೇಧ. ಅಶ್ವಮೇಧದಲ್ಲಿ ಅಶ್ವವನ್ನೇ ಬಲಿ ಕೊಡ್ತಾರೆ, ಇಲ್ಲಿ ಪುರುಷನನ್ನು. ಉಳಿದ ಇದರಲ್ಲಿ ಜ್ಯೋತಿಷ್ಠೋಮಾದಿ ಯಾಗದಲ್ಲಿ ಪಶುವನ್ನು ಬಲಿ ಕೊಡ್ತಾರೆ, ಇಲ್ಲಿ ಪುರುಷ ಮೇಧ, ಪುರುಷವನ್ನೇ ಬಲಿ ಕೊಟ್ಟಿದ್ದಾರೆ. ಅಜ ಅಜ ಹೌದು, ಮೇಷ ಹೌದು. ಮತ್ತೆ ಯಾವ ಪಶು? ಆಕಳು ಅಲ್ಲ, ಅದು ತಮಿಳ್ ಪಶು ಮಾಡೋಲ್ಲ, ತಮಿಳ್ ಪಶು ಮಾಡೋಲ್ಲ. ತಮಿಳಲ್ಲಿ ನೀವು ಪಶು ಅಂದರೆ ಹಸು ಅಂತ ಹೇಳ್ತೀರ, ಅಲ್ಲ. ಅದೇ ಅಲ್ಲ, ಅದೊಂದು ಪ್ರಾಣಿ ಅಷ್ಟೆ, ಪಶು ಮಾಡು ಅಂತಲ್ಲ.
ಅದೇ ಅಲ್ಲಿ ಅಜ ಅಂತ ಅರ್ಥ. ಇಲ್ಲಿ ಪುರುಷ ಮೇಧೇನ ಅಂತ ಹೇಳ್ತಾರೆ. ಪುರುಷನನ್ನೇ ಯಜ್ಞ ಆ ಬಲಿಯನ್ನಾಗಿ ಕೊಡ್ತಕ್ಕಂಥದ್ದು, ಅದು ಪುರುಷ ಮೇಧ. ಮತ್ತೆ ಹುಡ್ತಾರೆ. ಹಾಂ, ಇಲ್ಲ ಅದು ಸೃಷ್ಟಿ ಆದಿ ಭಾಗದಲ್ಲಿ ಅಷ್ಟೆ. ಹಾಂ, ಆಮೇಲೆ ಪುನಃ ಅವ್ರನ್ನೇನು ಬಲಿಪಶು ಕೊಟ್ಟಿಲ್ಲ, ಬಲಿಯಾಗಿ ಕೊಟ್ಟಿಲ್ಲ. ಆಮೇಲೆ ಹುಟ್ಟಿ ಬರ್ತಾರೆ ಮತ್ತೆ. ಹೌದು. ಹಾಂ, ಹೌದು ಹೌದು. ಹೌದು. ಪಶು ಮಾಡು ಅಂತ ಇಲ್ಲ, ಹಸು. ಹಸು ಪ್ರಾಣಿ ಹಸು, ಪಶು ಹಸು, ಹಸು ಪಶು. ಅಲ್ಲಿ ರುದ್ರದೇವರನ್ನೇ ಹೋಮಿಸಿದ್ದಾರೆ. ಯಾವುದ್ರ ಮೂಲಕ? ಪುರುಷ ಮೇಧ ಎಂಬತಕ್ಕಂತಹ ಯಜ್ಞದ ಮೂಲಕ. ಯಾರನ್ನು ಪೂಜನೆ ಮಾಡಿದ್ದಾರೆ? ಯಜ್ಞೇನ ಯಜ್ಞಪುರುಷಂ ಅಯಜಂ. ಯಾರನ್ನ ಅಂತಂದರೆ ಯಜ್ಞ ಶಬ್ದವಾಚ್ಯನಾದ ಪರಮಾತ್ಮನನ್ನು ಆರಾಧನೆ ಮಾಡಿದ್ದಾರೆ. ಅಲ್ಲಿ ಯಜ್ಞ ಅಂದರೆ ರುದ್ರ ಅಂದ್ರಿ, ಇಲ್ಲಿ ಯಜ್ಞ ಅಂದರೆ ವಿಷ್ಣು ಅಂತೀರ. ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತಿರಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ಯಜ್ಞ ಅದಕ್ಕೆ ಯಜನಯೋಗ್ಯತ್ವಾತ್ ಯಜ್ಞ ಅಂತ ಹೇಳಿದ್ದು, ಇಲ್ಲಿ ಪೂಜ್ಯತ್ವಾತ್. ಇಲ್ಲಿ ಯಜ್ಞದ ಮೂಲಕ ಆರಾಧಿಸಲ್ಪಡುವವನು, ಯಜ್ಞದಿಂದ ಆರಾಧಿಸಲ್ಪಡುವವನು. ಅಲ್ಲಿ ಯಜ್ಞದಲ್ಲಿ ಹೋಮಿಸಲ್ಪಡುವವನು, ಇಲ್ಲಿ ಯಜ್ಞದಿಂದ ಪೂಜಿಸಲ್ಪಡುವವನು. ಹಾಂ, ಇಲ್ಲಿ ಆರಾಧನೆ ಅಂತ, ಆರಾಧನೆಗೆ ವಿಷಯನಾದ ಆರಾಧ್ಯ ಅಂತ ಅರ್ಥ. ಹಾಂ, ಅವನನ್ನೇ ಯಜ್ಞ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ಪೂಜ್ಯತ್ವಾತ್ ಯಜ್ಞನಾಮಕಂ. ಅದರ ಅರ್ಥನೇ ಇದನ್ನು ಹೇಳ್ತಾ ಇದ್ದಾರೆ. ಸರ್ವಶಃ ಸರ್ವಶಃ ಎಲ್ಲ ದೇವಾಹ ಇಂದ್ರಾದಿ ದೇವತೆಗಳು ತೇನ ಪುರುಷಮೇಧೇನ ಆ ಪುರುಷಮೇಧ ಎಂಬತಕ್ಕಂತಹ ಯಜ್ಞೇನ ಯಾಗದಿಂದ ಪೂಜ್ಯತ್ವಾತ್ ಆರಾಧಿಸಲ್ಪಡುವವನಾದ್ದರಿಂದ ಯಜ್ಞನಾಮಕಂ ಯಜ್ಞಶಬ್ದವಾಚ್ಯನಾದಂತಹ ಯಜ್ಞಪುರುಷಂ ಯಜ್ಞದಲ್ಲಿ ಆರಾಧ್ಯನಾದಂತಹ ಪರಮಾತ್ಮನನ್ನು ಅಯಜಂ ಹೋಮದ ಮೂಲಕ ಆರಾಧಿಸಿದ್ದಾರೆ. ಸರ್ವಶಃ ಎಲ್ಲ ದೇವಾಹ ಇಂದ್ರಾದಿ ದೇವತೆಗಳು ತೇನ ಪುರುಷಮೇಧೇನ ಆ ಪುರುಷಮೇಧ ಎಂಬತಕ್ಕಂತಹ ಯಜ್ಞೇನ ಯಜ್ಞದಿಂದ ಪೂಜ್ಯತ್ವಾತ್ ಆರಾಧಿಸಲ್ಪಡುವವನಾದ್ದರಿಂದ ಯಜ್ಞನಾಮಕಂ ಯಜ್ಞ ಎಂಬುದಾಗಿ ಹೆಸರುಳ್ಳ ಯಜ್ಞಪುರುಷಂ ಯಜ್ಞದಲ್ಲಿ ಪೂಜ್ಯನಾದಂತಹ ಪರಮಾತ್ಮನನ್ನು ಅಯಜನ್ ಹೋಮದ ಮೂಲಕ ಆರಾಧಿಸಿದ್ದಾರೆ. ಯಜ್ಞೇನ ಯಜ್ಞಂ ಇತ್ಯಸ್ಯ ಅರ್ಥಮಾಹ. ಯಜ್ಞೇನ ಯಜ್ಞಂ ಎಂಬತಕ್ಕಂಥ ಮಂತ್ರದ ಅರ್ಥವನ್ನು ಹೇಳ್ತಾ ಇದ್ದಾರೆ. ದೇವಾಹ ಇತಿ ತೇನ ಪುರುಷಮೇಧೇನ ಯಜ್ಞೇನ ಅಂದರೆ ಪುರುಷಮೇಧಾಖ್ಯ ಯಜ್ಞೇನ. ಪುರುಷಮೇಧ ಎಂಬತಕ್ಕಂಥದ್ದೇ ಯಜ್ಞ, ಆ ಯಾಗದಿಂದ. ಯಜ್ಞಂ ಇತ್ಯಸ್ಯ ಅರ್ಥ ಯಜ್ಞಪುರುಷಂ. ಅಲ್ಲಿ ಯಜ್ಞೇನ ಯಜ್ಞಂ ಅಂತಿದೆ. ಯಜ್ಞಂ ಅಂದರೆ ಯಜ್ಞಪುರುಷಂ ಅಂತ ಅರ್ಥ. ಇದಮುಕ್ತಂ ಭವತಿ. ಏನರ್ಥ? ರುದ್ರಾಖ್ಯ ಪುರುಷಪಶುಂ ಬರ್ಹಿಷಿ ಪ್ರೋಕ್ಷ್ಯ ಯೂಪೇ ಬದ್ಧ್ವಾ ತೇನ ಪಶುನ ಯಜ್ಞನಾಮಕಂ ಮಹಾಪುರುಷಂ ಅಯಜಂತ ಇತಿ ಅಂತ. ಪುರುಷ ಪಶುವಾದಂತಹ ರುದ್ರದೇವರನ್ನು ದರ್ಭೆಯಿಂದ ಪ್ರೋಕ್ಷಣೆ ಮಾಡಿ ಕಂಬದಲ್ಲಿ ಕಟ್ಟಿ ಯೂಪೇ ಬದ್ಧ್ವಾ ತೇನ ಪಶುನ ಆ ರುದ್ರ ಎಂಬತಕ್ಕಂಥ ಪಶುವಿನಿಂದ ಈ ಮಹಾಪುರುಷನಾದ ಯಜ್ಞಶಬ್ದವಾಚ್ಯನಾದ ಪರಮಾತ್ಮನನ್ನು ಪೂಜಿಸಿದ್ದಾರೆ, ಆರಾಧಿಸಿದ್ದಾರೆ ಅಂತ ಒಟ್ಟು ಅರ್ಥ. ಯುಜ್ಯತೆ ಇತಿ ವ್ಯುತ್ಪತ್ಯ ಯಜ್ಞಾಖ್ಯ ಕರ್ಮಣ ಪೂಜ್ಯತ್ವಾತ್ ಯಜ್ಞನಾಮಕಂ ಇತ್ಯರ್ಥ. ಅಲ್ಲಿ ಯುಜ್ಯತೆ ಅನೇನ ಅಂತ ಅರ್ಥ, ಇಲ್ಲಿ ಯುಜ್ಯತೆ ಅಂತ ಅರ್ಥ. ಅದರಿಂದ ಯಜ್ಞದಿಂದ ಯಾರು ಆರಾಧಿಸಲ್ಪಡ್ತಾನೋ ಅವನೇ ಯಜ್ಞ ಅಂತ ಅರ್ಥ. ಯಾಗದಿಂದ ಆರಾಧಿಸಲ್ಪಡೋನು ಯಾರು? ಪರಮಾತ್ಮ. ಅದನ್ನು ಅವನನ್ನು ಯಜ್ಞ ಅಂತ ಕರೀತಾರೆ. ತಮಿತ್ಯುಕ್ತಿರ್ಹವಿಃ ಪುಂಸೋ ಯೋ ಬದ್ಧ್ಯೋ ವಕ್ಷ್ಯತೆ ಪಶು ಸಹಿ ಪ್ರೋಕ್ಷ್ಯಸ್ತೇನ ತಸ್ಮಾದ್ ಇತ್ಯಾದಿಶ್ಚಾತ್ರ ಪುಂಸ್ತುತಿ. ಇಲ್ಲಿ ಪರಮಾತ್ಮನ ಸ್ತೋತ್ರ ಹೇಗೆ? ನಿಮ್ಮ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಪುರುಷ ಸೂಕ್ತದಲ್ಲಿ ಈ ಎಲ್ಲ ಮಂತ್ರಗಳಿಂದ ಒಟ್ಟು ಪರಮಾತ್ಮನ ಸ್ತೋತ್ರ ಮಾಡದಂತೆ ಆಯಿತು. ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ,
ತಂ ಯಜ್ಞಂ ಹರೀಷಿ ಪ್ರೋಕ್ಷಂಜಾತಮಗ್ರತಃ ಎಂಬತಕ್ಕಂತಹ ಈ ಮಂತ್ರ ಎಂಬತಕ್ಕಂಥದ್ದಿದೆ. ಈ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ, ಆ ಮಂತ್ರವನ್ನು ಹೇಳಿ ಮುಂದೆ 15ನೇ ಮಂತ್ರದಲ್ಲಿ ಹೇಳ್ತಕ್ಕಂಥದ್ದು ಏನಂತ, ಅವಧ್ನಂ ಪುರುಷಂ ಪಶುಂ ಅಂತ ಆ ಮಂತ್ರದ ಜೊತೆಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಆದ್ದರಿಂದ ಆ ಆರಾಧನೆ ಮಾಡಲಿಕ್ಕೋಸ್ಕರ, ಬಲಿ ಕೊಡಲಿಕ್ಕೋಸ್ಕರ ಯಾವ ಪಶುವನ್ನು ಬಂಧನ ಮಾಡಿದ್ದಾರೋ ಅವನನ್ನು ಯಾರು ಪುರುಷ ಅಂತ ತೆಗೆದುಕೊಳ್ಬೇಕು. ಆ ಪುರುಷ ಯಾರಾಗ್ತಾರೆ? ಮಹಾಪುರುಷನಾದ ಪರಮಾತ್ಮನ ಆರಾಧನೆ ಮಾಡಲಿಕ್ಕೋಸ್ಕರ ಬಂಧನ ಮಾಡಿರುವಂಥ, ಬಲಿ ಕೊಡುವಂಥ ಪಶು ಅಂತಂದರೆ ಅದು ರುದ್ರದೇವರು ಅಂತಾಯಿತು. ಅದರಿಂದ ತಮ್ ಇತ್ಯುಕ್ತಿ ಹವಿಃ ಪುಂಸಃ ಹವಿಹಿ, ಪುರುಷ ಶಬ್ದವಾಚ್ಯನಾದ ಪರಮಾತ್ಮನಿಗೆ ಯಾವುದು ಹವಿಸ್ಸವೋ ಅದನ್ನು ತಮ್ ಯಜ್ಞಂ ಬರೀಷಿ ಪ್ರೋಕ್ಷಣ ಎಂಬಲ್ಲಿ ತಮ್ ಶಬ್ದದಿಂದ ಹೇಳಿದ್ದಾರೆ ಅಂತರ್ಥ. ಯಹ ಬದ್ಧ್ಯ ವಕ್ಷತೆ ಪಶು ಅಂತ. ಹಾಗೇ ಮುಂದೆ ಹೇಳ್ತಾರೆ ಅಬದ್ಧಂ ಪುರುಷಂ ಪಶುಂ ಅಂತ. ಯಾವ ಪಶುವನ್ನು ಕಟ್ಟಿ ಹಾಕ್ತಾ ಇದ್ದಾರೋ ಅದನ್ನೇ ತಮ್ ಯಜ್ಞಂ ಬರೀಷಿ ಪ್ರೋಕ್ಷನ್ ಎಂಬತಕ್ಕಂಥ ಮಂತ್ರದಲ್ಲಿ ತಮ್ ಶಬ್ದದಿಂದ ಹೇಳಿದ್ದಾರೆ. ಸಹಿ ಪ್ರೋಕ್ಷ, ಅಂತಹ ಪಶು ಬಲಿ ಕೊಡ್ತಾರಲ್ಲ ಅದನ್ನೇ ಪ್ರೋಕ್ಷಣೆ ಮಾಡಬೇಕು. ಯಾವ ಪಶುವನ್ನು ಬಲಿ ಕೊಡ್ತಾರೋ ಅದನ್ನೇ ಪ್ರೋಕ್ಷಣೆ ಮಾಡಬೇಕು, ಪವಿತ್ರ ಆಗಬೇಕಲ್ಲ. ಅದರಿಂದಾಗಿ ಈ ಎಲ್ಲ ಮಂತ್ರಗಳಿಂದ ಪಶು ಯಾವ ಆರಾಧನೆಗೆ ಬಲಿ ರೂಪದಲ್ಲಿ, ಹವಿಸ್ಸಿನ ರೂಪದಲ್ಲಿ ಇದೆಯೋ ಅಂತಹ ಬಲಿ ಪಶುವನ್ನು ನಿರೂಪಣೆ ಮಾಡಿ, ಇಂತಹ ಪಶುವನ್ನು ಭಗವಂತನಿಗೋಸ್ಕರ ಅವರು ಆಹುತಿಯನ್ನಾಗಿ ಕೊಟ್ಟು ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾರನ್ನು ಸ್ತೋತ್ರ ಮಾಡದಂತೆ ಆಯಿತು? ಪುಂಸ್ತುತಿ, ಮಹಾಪುರುಷನಾದ ಪರಮಾತ್ಮನನ್ನೇ ಸ್ತೋತ್ರ ಮಾಡಿದಂತೆ ಆಯಿತು. ಅಲ್ಲಿ ಯಜ್ಞ ಅಂತ ಕೊಂದಿದ್ದಲ್ಲ, ಆದ್ದರಿಂದ ಬ್ರಹ್ಮಹತ್ಯೆ ಪಾಪ ಬಂತು. ಅಲ್ಲಿ ವೃತ್ರನನ್ನು ಸಂಹಾರ ಮಾಡಬೇಕಾದರೆ ಯಜ್ಞ ಅಂತ ಸಂಹಾರ ಮಾಡಿದ್ದಲ್ಲ, ಆದ್ದರಿಂದಾಗಿ ಬ್ರಹ್ಮಹತ್ಯೆ ಪಾಪ ಬಂತು. ಪಾಪ ಇಲ್ಲ. ಅದನ್ನೇ ಮಹಾಭಾರತ ಹೇಳುತ್ತೆ, ಮಾಂಸ ಅದು ಶ್ರಾದ್ದದಲ್ಲಿ ಹಿಂದೆ ವಿನಿಯೋಗ ಮಾಡ್ತಾಯಿತ್ತು, ಆಯಿತಾ? ಆದ್ದರಿಂದ ಶ್ರಾದ್ದಕ್ಕೋಸ್ಕರ ಅಂತ ಆ ಮಾಂಸವನ್ನು ವಿನಿಯೋಗ ಮಾಡಿ ಶ್ರಾದ್ದ ಶೇಷ ಅಂತ ತಿಂದರೆ ಅದು ಪಾಪ ಅಲ್ಲ. ಬರೀ ಮಾಂಸ ತಿಂತೇವೆ ಅಂದರೆ ಅದು ಪಾಪ. ಹಾಗೆ ವ್ಯಕ್ತಿಯನ್ನು ಕೊಂದರೆ ಆವಾಗ ಬ್ರಹ್ಮಹತ್ಯೆ ಪಾಪ ಬರಬೇಕು. ಆದರೆ ಯಜ್ಞ ಅಂತ ಅವನನ್ನು ಭಗವಂತನಿಗೆ ಹವಿಸನ್ನಾಗಿ ಕೊಟ್ಟು ಆ ವ್ಯಕ್ತಿಯನ್ನು ಕೊಂದಿದ್ದಾರೆ ಅಂತಂದರೆ ಅದು ಪಾಪ ಅಲ್ಲ, ಭಗವಂತನ ಆರಾಧನೆಗೋಸ್ಕರ. ಹೌದು, ಅನುಸಂಧಾನ. ಏನು ಉದ್ದಿನೊಡೆ ಶ್ರಾದ್ದ ದಿವಸ ಮಾಡೋದು ಯಾಕೆ? ಯಾಕೆಂದರೆ ಆವಾಗ ಮಾಂಸ ಭಕ್ಷ್ಯ, ಈಗ ಮಾಷ ಭಕ್ಷ್ಯ. ಅದರಿಂದ ಏಕಾದಶಿ ದಿವಸ ಉದ್ದಂತೂ ತಿನ್ನಲೇಬಾರ್ದು. ಇಡ್ಲಿ, ದೋಸೆ, ಉಪ್ಪಿಟ್ಟು ತಿನ್ನಬೇಕು ಅಂತ ಅರ್ಥ ಅಲ್ಲ, ಅದನ್ನು ತಿನ್ನಲೇಬಾರ್ದು ಅಂತ. ಅದು ಮಾಂಸ ತಿಂದಂತೆ. ಮಾಂಸಕ್ಕೆ ಸಮಾನ ಅಂದರೆ ಅಷ್ಟು ಪುಷ್ಟಿ ಕೊಡುತ್ತೆ ಅಂತ ಅರ್ಥ. ನಿಷಿದ್ಧ ಏನಲ್ಲ. ಆದ್ದರಿಂದಲೇ ಹಬ್ಬದ ದಿವಸ ಅದನ್ನೆಲ್ಲ ಮಾಡಲ್ಲ, ಉದ್ದಿನೊಡೆ ಎಲ್ಲ ಮಾಡಲ್ಲ. ಯಾಕೆ? ಮಾಂಸಕ್ಕೆ ಸಹ ಅದು ಶ್ರಾದ್ದಕ್ಕೆ ವಿಹಿತವಾದದ್ದು. ಮಾಷಾಪೂಪ ಯಾವಾಗ? ಮದುವೆ ಅಲ್ಲ. ಅದು ಸಿಹಿ. ಅಪೂಪ ಅಂತಂದರೆ
ಅದು ಸಿಹಿಯಾದ ಪದಾರ್ಥ, ಮಾಷ ಆಗಲಿ, ಅದು ಖಾರದ್ದಲ್ಲ, ವಡೆ ಅಲ್ಲ. ಹಾಂ, ಸಿಹಿ ಆದ್ದರಿಂದಾಗಿ ಅದಕ್ಕೆ ಮಧುರ ಆಯ್ತದು, ಮಧುರ ಭಕ್ಷ್ಯ ಆಯಿತು. ಹಾಂ, ಅಂದರೆ ಮಧುರ ಭಕ್ಷ್ಯ ಆದ್ದರಿಂದ ಅದು ಗ್ರಾಹ್ಯ. ಹತ್ತಿರಸ ಆಗ್ಬೋದು ಅಥವಾ ಜಾಂಗೀರ್ ಆಗ್ಬೋದು. ಹಾಂ ಹಾಂ ಹೌದು, ಜಾಂಗೀರ್ ಉದ್ದಿನಿಂದ ಮಾಡೋದೆ, ಅದು ಮಧುರ. ಅದು ಹಾಂ ಹೌದು, ಅಂದ ಮಾತ್ರಕ್ಕೆ ಮಾಂಸ ನೈವೇದ್ಯ ಮಾಡಿ ಅದು ತಿನ್ನಲಿಕ್ಕಿಲ್ಲ. ಹಾಂ ಹೌದು ಹೌದು, ಅದು ಪ್ರತಿ ದಿವಸ ಯಜ್ಞಶೇಷವೇ ಆಗಬೇಕು. ಹಾಂ, ಪಾವನಂ ವಿಷ್ಣು ನೈವೇದ್ಯಂ ಭೋಕ್ತವ್ಯಂ ಋಷಿಭಿಸ್ಮೃತಂ. ಆದ್ದರಿಂದ ಭಗವಂತನಿಗೆ 3 ಕಡೆಯಲ್ಲಿ ನೈವೇದ್ಯ ಮಾಡಬೇಕು. 3 ಕಡೆ ನೈವೇದ್ಯ ಮಾಡಬೇಕು. ಒಂದು ಪ್ರತಿಮೆಯಲ್ಲಿ, ಒಂದು ಅಗ್ನಿಯಲ್ಲಿ, ಇನ್ನೊಬ್ಬರು ಅತಿಥಿಗಳಲ್ಲಿ. 3 ಕಡೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಬೇಕು ಪ್ರತಿ ದಿವಸ. ಅದಕ್ಕೆ ಅತಿಥಿಗಳನ್ನು ಬಿಟ್ವಿ, ಆಮೇಲೆ ಅಗ್ನಿಯನ್ನು ಬಿಟ್ವಿ, ಆಮೇಲೆ ನೈವೇದ್ಯ ಬಿಟ್ವಿ, ಊಟ ಬಿಡಲಿಲ್ಲ. ಹಾಂ, ನೀವು ಆಫೀಸಿಗೆ ಹೋಗಿ ಅಂತ ಯಾರು ಹೇಳಿದ್ರು? ಎಲ್ಲಿಯಾದರೂ ವೇದ ಮಂತ್ರಗಳು ಆಫೀಸಿಗೆ ಹೋಗಿದ್ದು ಅಂತ ಹೇಳಿದೆಯಾ? ಹೇಳಲೇ ಇಲ್ಲ ನೀವು. ಸ್ವೇ ಕರ್ಮಣ್ಯ ಅಭಿರತಃ ಅಷ್ಟೇ. ಹಾಂ, ನೀವು ಮಾಡ್ಕೊಂಡಿದ್ದು ಆಫೀಸ್ಗೆ ಹೋಗಬೇಕು ಅಂತ. ಹೌದು, ಹಾಗೇನೆ. ನೀವು ನಂಬಿದ್ದೀರಾ ಅಂದರೆ ದೇವರು ಯೋಗಕ್ಷೇಮಂ ವಹಾಮ್ಯಹಂ, LIC ನಂಬಿದಿರಿ ಅಷ್ಟೇ ಹೊರತು ನೀವು ಯೋಗಕ್ಷೇಮಂ ವಹಾಮ್ಯಂ ದೇವರನ್ನು ನಂಬಲಿಲ್ಲ. ಅತ್ರ ಈ ಪುರುಷ ಸೂಕ್ತದಲ್ಲಿ ತಮ್ ಇತ್ಯುಕ್ತಿ ತಮ್ ಯಜ್ಞಂ ಹರೀಷಿ ಪ್ರೋಕ್ಷನ್ ಎಂಬಲ್ಲಿ ತಮ್ ಎಂಬತಕ್ಕಂತಹ ಉಕ್ತಿಯು ಯಾವ ಬದ್ಧ್ಯ ಬಂಧನಕ್ಕೆ ಯೋಗ್ಯವಾದ ಪಶುವು ವಕ್ಷ್ಯತೆ ಮುಂದೆ ಹೇಳಲ್ಪಡ್ತಾ ಇದೆಯೋ ತೇನ ದೇವ ತಸ್ಮಾದಶ್ವ ಅಜಾಯಂತ ಏಕೇಚೋ ಅಲ್ಲ ಅಲ್ಲಿ ಇದು ಬದ್ಧ್ಯ ಅಬದ್ಧಂ ಪುರುಷಂ ಎಂಬುದಾಗಿ ಹೇಳ್ತಾ ಇದ್ದಾರೋ ಅಂತಹ ಹವಿಃಪುಂಸಃ ಹವಿಸ್ಸಾಗತಕ್ಕಂತಹ ಪುರುಷನಿಗೆ ಅನ್ವಯ ಆಗುತ್ತದೆ ಅಂತ ಇಟ್ಕೊಳ್ಬೇಕು. ಏಕೆಂದರೆ ಸಹ ಆ ಬಂಧಿಸಲ್ಪಡ್ತಕ್ಕಂಥ ಪಶುವೇ ಪ್ರೋಕ್ಷ್ಯ ದರ್ಭೆಯಿಂದ ಪ್ರೋಕ್ಷಿಸಲು ಯೋಗ್ಯವಾಗಿದೆ. ಆದ್ದರಿಂದ ತೇನ ದೇವಾಯಜಂತ ಎಂಬತಕ್ಕಂತಹ ಮಂತ್ರ ತಸ್ಮಾತ್ ಯಜ್ಞಾತ್ ಸರ್ವಹುತರುಚಸ್ಸಾಮಾನಿ ಜಜ್ಞಿರೇ ಎಂಬತಕ್ಕಂತಹ ಮಂತ್ರ, ಹಾಗೆ ತಸ್ಮಾದಶ್ವ ಅಜಾಯಂತ ಇತ್ಯಾದಿ ಇದೆಲ್ಲವೂ ಕೂಡ ಪುಂಸ್ತುತಿ ಸರ್ವೋತ್ತಮನಾದ ಪರಮಾತ್ಮನ ಸ್ತೋತ್ರವೇ ಆಗಿದೆ. ಅತ್ರ ಈ ಪುರುಷ ಸೂಕ್ತದಲ್ಲಿ ತಮ್ ಇತ್ಯುಕ್ತಿ ತಮ್ ಯಜ್ಞಂ ಹರೀಷಿ ಪ್ರೋಕ್ಷನ್ ಎಂಬತಕ್ಕಂತಹ ಈ ಹೇಳುವಿಕೆಯು ಉಕ್ತಿಯು ಯಾವ ಬದ್ಧ್ಯ ಬಂಧನಕ್ಕೆ ಯೋಗ್ಯವಾದ ಪಶುವು ವಕ್ಷ್ಯತೆ ಮುಂದೆ ಮಂತ್ರದಲ್ಲಿ ಹೇಳಲ್ಪಡ್ತಾ ಇದೆಯೋ ತಸ್ಯ ಅಂತಹ ಹವಿಃಪುಂಸಃ ಹವಿಸ್ಸಾಗತಕ್ಕಂತಹ ಪುರುಷನಿಗೆ ಅನ್ವಯ ಆಗುತ್ತದೆ. ಏಕೆಂದರೆ ಸಹ ಆ ಬಂಧನಕ್ಕೆ ಯೋಗ್ಯನಾದಂತಹ ಪಶುವೇ ಪ್ರೋಕ್ಷ್ಯ ದರ್ಭೆಯಿಂದ ಪ್ರೋಕ್ಷಿಸಲ್ಪಡ್ತಕ್ಕವನು ಆಗಿದ್ದಾನೆ. ಆದ್ದರಿಂದ ತೇನ ದೇವಾಯಜಂತ ಎಂಬತಕ್ಕಂತಹ ಮಂತ್ರ ತಸ್ಮಾದ್ ಯಜ್ಞಾತ್ ಸರ್ವಭೂತಃ ತಸ್ಮಾದಶ್ವ ಅಜಾಯಂತ ಇತ್ಯಾದಿಶ್ಚ ಇದೇ ಮೊದಲಾದವುಗಳು ಪುಂಸ್ತುತಿ ಆದಿಪುರುಷನಾದ ಪರಮಾತ್ಮನ ಸ್ತೋತ್ರ ರೂಪವಾಗಿದೆ. ಅಬಧ್ನಂ ಪುರುಷಂ ಪಶುಂ ಇತ್ಯತ್ರ ಯಹ ಪಶುಃ ಬಂಧನಯೋಗ್ಯತ್ವಾತ್ ಬದ್ಧ್ಯಃ ವಕ್ಷ್ಯತೆ ತಸ್ಯೈವ ಹವಿಃಪುಂಸಃ ಯಜ್ಞ ಹವೀರೂಪಪುಂಸಃ ತಮ್ ಇತ್ಯೇನ ಉಕ್ತಿ ಪರಾಮರ್ಶಃ ಅಂತ ಅರ್ಥ.
ಅಬದ್ಧಂ ಪುರುಷಂ ಪಶುಂ ಎಂಬಲ್ಲಿ ಯಾವ ಪಶುವು ಅದು ಬಂಧನಕ್ಕೆ ಯೋಗ್ಯವಾಗಿದೆಯೋ ಅದನ್ನು ಬದ್ಧ್ಯ ಅಂತ ಕರೀತಾರೆ. ಬಂಧನಕ್ಕೆ ಯೋಗ್ಯವಾದ ಪಶುವನ್ನು ಬದ್ಧ್ಯ ಅಂತ ಕರೀತಾ ಇದ್ದಾರೆ. ಆ ಹವಿಃಪುಂಸಃ ಅಂದ್ರೇನರ್ಥ? ಯಜ್ಞ ಹವೀರೂಪ ಪುಂಸಃ, ಯಜ್ಞಕ್ಕೆ ಹವಿಸ್ಸಿನ ರೂಪದಲ್ಲಿರತಕ್ಕಂತಹ ಪುರುಷ, ಅವನನ್ನೇ ತಮ್ ಇತ್ಯನೇನ ಉಕ್ತಿ, ಅವನನ್ನು ತಮ್ ಎಂಬತಕ್ಕಂಥ ಶಬ್ದದಿಂದ ಹೇಳಿದ್ದಾರೆ. ಹಿ ಯಸ್ಮಾತ್ ಸಯೇವ ಪ್ರೋಕ್ಷ್ಯ, ಯಾಕೆಂದರೆ ಅವನೇ ದರ್ಭೆಯಿಂದ ಪ್ರೋಕ್ಷಿಸಲ್ಪಡ್ತಕ್ಕಂಥವನಾಗಿದ್ದಾನೆ. ಬಂಧನ ಪ್ರೋಕ್ಷಣೆಯೋ ಏಕಾಧಿಕರಣತ್ವ ನಿಯಮಾತ್, ಯಾರನ್ನು ಬಂಧನ ಮಾಡ್ತಾರೋ ಅವರನ್ನೇ ಪ್ರೋಕ್ಷಣ ಮಾಡಬೇಕು. ಅದರಿಂದ ಬಂಧನ ಮಾಡೋದು ಪಶು, ಅವನನ್ನೇ ಪ್ರೋಕ್ಷಣ ಮಾಡಬೇಕು. ಹಾಗಾದ್ರೆ ತಮ್ಮ ಶಬ್ದದಿಂದ ಅವನನ್ನೇ ಇಟ್ಕೊಳ್ಬೇಕು. ಇಯಮಪಿ ತಮಿತ್ಯತ್ರ ಉಕ್ತ ಪುರುಷಸ್ಯ ಪಶುಪುರುಷತ್ವೇ ಯುಕ್ತಿ ಅಂತ. ಇಲ್ಲಿ ಏನು ಅವನು ಬದ್ಧ್ಯ, ಅವನನ್ನೇ ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಇದು ಕೂಡ ತಮ್ಯಜ್ಞಂ ಎಂಬತಕ್ಕಂತಹ ತಮ್ ಶಬ್ದದಿಂದ ಪುರುಷ ಪಶುವನ್ನೇ ಇಟ್ಕೊಳ್ಬೇಕು ಅನ್ನೋದಕ್ಕೆ ಇನ್ನೊಂದು ಯುಕ್ತಿ. ತೇನ ದೇವ ಆಯಜಂತ ಇತಿ ವಾಕ್ಯಂ ತಸ್ಮಾದ್ಯಜ್ಞ ಸರ್ವಭೂತ ಇತ್ಯಾದಿ ಗ್ರಂಥಶ್ಚ ಅತ್ರ ಸೂಕ್ತೆ ಪುಂಸ್ತುತಿ ಮಹಾಪುರುಷಸ್ಯ ತುತಿ ಅಂತ. ತೇನ ದೇವ ಆಯಜಂತ, ಪರಮಾತ್ಮನಿಂದ ತೇನ ಯಜ್ಞದಿಂದ ದೇವಾಹ ಆಯಜಂತ, ದೇವತೆಗಳೆಲ್ಲ ಯಜ್ಞವನ್ನು ಮಾಡಿದ್ದಾರೆ. ತೇನ ದೇವ ಆಯಜಂತ ಸಾಧ್ಯಾರ್ಷಾಯಶ್ಚಯೇ ಅಂತ. ತಸ್ಮಾದ್ಯಜ್ಞ ಸರ್ವಭೂತರು ಚಸ್ಸಾಮಾನಿ ಜಜ್ಞಿರೆ, ಅಂತಹ ಪರಮಾತ್ಮನಿಂದಲೇ ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ ಇದೆಲ್ಲವೂ ಕೂಡ ಅಭಿವ್ಯಕ್ತವಾಗಿದ್ದಾವೆ ಅಂತ ಮುಂದಿನ ಮಂತ್ರಗಳಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಆ ಆದಿಪುರುಷನಾದ ಪರಮಾತ್ಮನ ಸ್ತೋತ್ರ, ಅವನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಜಾಯಸ್ತ್ವಂ ಮಹಿಮಾ ವ್ಯಾಪ್ತಿ ಅಮೃತತ್ವೇಶತಾಧಿಕಂ ನಹಿ ಬದ್ಯಪಶೋರ್ದೇವ ಸೃಷ್ಟೃಂಗತ್ವಂ ತದಿಜ್ಯತ. ಅಲ್ಲಿ ಏನು ಅತೋಜ್ಯಾಯಾಂಶ್ಚ ಪುರುಷಃ ಅಂತ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಆಮೇಲೆ ಸಭೂಮಿಂ ವಿಶ್ವತೋ ವೃತ್ವ ಎಂಬುದಾಗಿ ವ್ಯಾಪ್ತಿಯನ್ನು ಹೇಳಿದ್ದಾರೆ. ಉತಾಮೃತತ್ವೇಶಾನಃ ಎಂಬುದಾಗಿ ಮುಕ್ತರಿಗೆ ನಿಯಾಮಕತ್ವವನ್ನು ಹೇಳಿದ್ದಾರೆ. ಇಲ್ಲಿ ತಸ್ಮಾದ್ ಅಶ್ವ ಅಜಾಯಂತ ಎಂಬುದಾಗಿ ತೇನ ದೇವ, ಪರಮಾತ್ಮನಿಂದ ದೇವತೆಗಳೆಲ್ಲ ಜನ್ಮವನ್ನು ಪಡೆದಿದ್ದಾರೆ ಎಂಬುದಾಗಿ ದೇವತೆಗಳಿಗೆ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ ಹೇಳಿದ್ದಾರೆ. ದೇವತೆಗಳಿಗೆ ಜನ್ಮ ಕೊಡುವ ಅವಯವವುಳ್ಳವನು ಪರಮಾತ್ಮನ. ಚಕ್ಷೋ ಸೂರ್ಯೋ ಅದಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಭಗವಂತನ ಅವಯವಗಳಿಂದ ಈ ದೇವತೆಗಳೆಲ್ಲ ಹುಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ದೇವಸೃಷ್ಟೃಂಗತ್ವ, ದೇವತೆಗಳ ಸೃಷ್ಟಿಗೆ ಕಾರಣವಾದ ಅವಯವವುಳ್ಳವನು ಅಂತ ಅರ್ಥ. ಅದು ಇದೆಲ್ಲವೂ ಕೂಡ ಬದ್ಧ್ಯ ಪಶೋಹೋ, ಯಾವ ಬಂಧನಕ್ಕೆ ಒಳಗಾಗತಕ್ಕಂತಹ ಹವಿಸ್ಸು ರೂಪವಾಗಿರ್ತಕ್ಕಂತಹ ಪಶು ಇದೆಯಲ್ಲ, ಆ ಪಶುವಿಗೆ ಮಹಿಮಾ ನಹಿ, ಅದರ ಮಹಿಮೆ ಅಲ್ಲವೇ ಅಲ್ಲ ಅಂತ. ಆದ್ದರಿಂದ ತಮ್ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಎಂಬತಕ್ಕಂತಹ ಪುರುಷ ಶಬ್ದವಾಚ್ಯವಾದ ಅವನ್ನ ಯಾರು ಇಟ್ಕೊಳ್ಬೇಕು? ರುದ್ರನನ್ನೇ ಇಟ್ಕೊಳ್ಬೇಕು. ಮತ್ತು ಯಾರನ್ನ ಇಟ್ಕೊಳ್ಬಾರ್ದು? ಸರ್ವೋತ್ತಮನಾದಂತಹ ವ್ಯಾಪ್ತನಾದ ಮುಕ್ತರಿಗೆ ನಿಯಾಮಕನಾದ ದೇವತೆಗಳನ್ನು ತನ್ನ ಅವಯವದಿಂದ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನನ್ನು ಅಲ್ಲಿಟ್ಕೊಳ್ಬಾರದು. ಇದೆಲ್ಲ ಆ ಹವಿಸ್ಸಿನ ರೂಪವಾದಂತಹ ಪಶುವಿನ ಮಹಿಮೆ ಅಲ್ಲ. ಜಾಯಸ್ತ್ವಂ ಸರ್ವೋತ್ತಮತ್ವವು, ವ್ಯಾಪ್ತಿ ಸರ್ವತ್ರ ವ್ಯಾಪ್ತಿಯು, ಅಮೃತತ್ವೇಷತಾಧಿಕಂ ಮುಕ್ತನಿಯಾಮಕತ್ವ ಮೊದಲಾದವುಗಳು, ದೇವಸೃಷ್ಟೃಂಗತ್ವಂ ದೇವತೆಗಳನ್ನು ಸೃಷ್ಟಿ ಮಾಡುವಂತಹ ಅವಯವಗಳು, ತದಿಜ್ಯತ ಆ ದೇವತೆಗಳಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಇವುಗಳು ಬದ್ಧ್ಯಪಶೋಹೋ ಬಂಧನಕ್ಕೆ ಒಳಗಾಗುವ ಹವಿಸ್ಸಿನ ರೂಪದಲ್ಲಿರ್ತಕ್ಕಂಥ ಪಶುವಿನ ಮಹಿಮೆಯು ನಹಿ, ಅಲ್ಲವೇ ಅಲ್ಲ. ಜಾಯಸ್ತ್ವಂ ಸರ್ವೋತ್ತಮತ್ವವು, ವ್ಯಾಪ್ತಿ ವ್ಯಾಪಿಸಿರುವಿಕೆಯು, ಅಮೃತತ್ವೇಷತಾಧಿಕಂ ಮುಕ್ತನಿಯಾಮಕತ್ವ ಮೊದಲಾದದ್ದು, ದೇವಸೃಷ್ಟೃಂಗತ್ವಂ ದೇವತೆಗಳನ್ನು ಸೃಷ್ಟಿ ಮಾಡುವಂಥ ಅವಯವಗಳು, ತದಿಜ್ಯತ ದೇವತೆಗಳಿಂದ ಪೂಜಿಸಲ್ಪಡ್ತಕ್ಕಂಥದ್ದು, ಇವುಗಳು ಬದ್ಧ್ಯಪಶೋಹೋ ಬಂಧನಕ್ಕೆ ಒಳಗಾಗುವ ಹವಿಸ್ವರೂಪವಾದಂತಹ ಪಶುವಿನ ಮಹಿಮಾ ನಹಿ, ಮಹಿಮೆ ಅಲ್ಲವೇ ಅಲ್ಲ.
ನನು ಏಕಪ್ರಕರಣಪಠಿತವಾಕ್ಯಾನಾಂ ಕುತಃ ವಿಭಜ್ಯ ಅರ್ಥಕಥನಂ ಇತ್ಯತಃ ಜಾಯಸ್ತ್ವಮಿತಿ ಅಂತ. ಇಲ್ಲಿ ಒಂದೇ ಸೂಕ್ತದಲ್ಲಿ ಪುರುಷ ಶಬ್ದ ಬಂದಿದೆ. ಪುರುಷ ಸೂಕ್ತದಲ್ಲಿಯೇ ತಮ್ಯಜ್ಞಂ ಭರಿಷ್ಯ ಪ್ರೋಕ್ಷನ್ ಪುರುಷಂ ಎಂಬುದಾಗಿ ಕೂಡ ಬಂದಿದೆ. ಆಮೇಲೆ ಸಹಸ್ರಶೀರ್ಷ ಪುರುಷ ಎಂಬುದಾಗಿ ಪುರುಷ ಬಂದಿದೆ. ಇದು ಎಲ್ಲ ಪುರುಷ ಸೂಕ್ತದಲ್ಲೇ ಬಂದದ್ದು. ಒಂದು ಕಡೆಯಲ್ಲಿ ಪುರುಷ ಶಬ್ದಕ್ಕೆ ರುದ್ರ ಅಂತ ಅರ್ಥ, ಇನ್ನೊಂದು ಕಡೆಯಲ್ಲಿ ಪುರುಷ ಶಬ್ದಕ್ಕೆ ಮಹಾಮಹಿಮೆಯುಳ್ಳ ಪರಮಾತ್ಮ ಅಂತ ಅರ್ಥ. ಯಾಕೆ ಒಂದೇ ಪುರುಷ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತೀರಾ? ನಾನು ಏಕಪ್ರಕರಣ ಪಠಿತ ವಾಕ್ಯಾನ, ಒಂದೇ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳಿಗೆ ಕುತಃ ವಿಭಜ್ಯ ಅರ್ಥಕಥನಂ, ಪುರುಷ ಎಂಬತಕ್ಕಂಥ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದ ಅರ್ಥವನ್ನೇ ಯಾಕೆ ಹೇಳ್ತಾ ಇದ್ದೀರಾ? ಅದಕ್ಕೆ ಹೇಳ್ತಾರೆ ಜಾಯಸ್ತ್ವಂ ಅಂತ. ಅಮೃತತ್ವಸ್ಯ ಈಶತ ಒಂದು ಅಮೃತತ್ವಸ್ಯ ಶತಾಧಿಕಂ ಅಂತಿದೆ. ಅದಕ್ಕೆ ಅಮೃತತ್ವಸ್ಯ ಅಂದರೆ ಮುಕ್ತರಿಗೆ ಈಶತ ನಿಯಾಮಕತ್ವ. ಏತದಾಧಿಕಂ ಪೂರ್ವವಾಕ್ಯೋಕ್ತಂ ಪ್ರಮೇಯಂ, ಇದೇ ಮೊದಲಾದ ಹಿಂದೆ ಹೇಳಿರ್ತಕ್ಕಂತಹ ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ವಾಕ್ಯದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು. ಆಮೇಲೆ ತಥಾ ಉತ್ತರ ವಾಕ್ಯೋಕ್ಯಂ, ಮುಂದಿನ ವಾಕ್ಯದಲ್ಲಿ ಬರತಕ್ಕಂಥದ್ದು. ತಮ್ಯಜ್ಞಂ ಬರೀಷಿ ಪ್ರೋಕ್ಷನ್ ಅಂತ ವಾಕ್ಯದ ಮುಂದಿನ ವಾಕ್ಯದಲ್ಲಿ ಬರತಕ್ಕಂಥದ್ದು ಯಾವುದು? ದೇವಸೃಷ್ಟೃಂಗತ್ವಂ, ದೇವಾನಾಂ ಇಂದ್ರಾಜ್ಞಾದೀನಾಂ ಸೃಷ್ಟ್ರೇಣಿ ಅಂಗಾನಿ ಯಸ್ಯ ಸಹ ತಸ್ಯ ಭಾವಃ ತತ್ವಂ. ದೇವತೆಗಳು ಅಂದರೆ ಇಂದ್ರಾದಿಗಳು, ಇಂದ್ರಾದಿಗಳ ಸೃಷ್ಟಿಗೆ ಕಾರಣವಾದ ಅಂಗವುಳ್ಳವನು ಯಾರೋ ಅವನು ದೇವಸೃಷ್ಟೃಂಗ, ಅವನಲ್ಲಿರುವ ಧರ್ಮ ದೇವಸೃಷ್ಟೃಂಗತ್ವ ಅಂತ ಅರ್ಥ. ತದಿಜ್ಯತ ತೈಃ ದೇವೈಃ ಕೃತ ಇಜ್ಯ ಯಸ್ಯ ಸಹ ತದಿಜ್ಯ ತಸ್ಯ ಭಾವಃ ತದಿಜ್ಯತ. ದೇವತೆಗಳಿಂದ ಮಾಡಿರ್ತಕ್ಕಂತಹ ಹೋಮ, ಆ ಹೋಮದಲ್ಲಿ ಪೂಜಿಸಲ್ಪಡುವವನು, ಅದನ್ನೇ ತದಿಜ್ಯತ ಅಂತ ಅರ್ಥ. ಸಾಚ ಬದ್ಧ್ಯಪಶೋಹ ನ, ಅದು ಯಾವುದಕ್ಕಿಲ್ಲ. ಯಾವುದು ತಮ್ಯಜ್ಞಂ ಬರೀಷಿ ಪ್ರೋಕ್ಷನ್ ಪುರುಷಂ ಅಬದ್ಧಂ ಪುರುಷಂ ಪಶುಂ ಅಂತ ಹೇಳಿದ್ದಾರಲ್ಲ, ಈ ಎಲ್ಲ ಬಂಧನಕ್ಕೆ ಒಳಗಾಗುವ ಪಶುವಿನಲ್ಲಿ ಇಲ್ಲ, ಪುರುಷನಲ್ಲಿ ಇಲ್ಲ. ಅತಃ ಪೂರ್ವವಾಕ್ಯೋಕ್ತೋಪಿ ಮಹಾಪುರುಷ ಏವ. ಅದರಿಂದಾಗಿ ಯಾವ ಅಮೃತತ್ವಸ್ಯ ಈಶಾನಃ ಅಂತ ಹೇಳಿದ್ದಾರಲ್ಲ, ಈ ಎಲ್ಲ ಗುಣಗಳು ಯಾರಲ್ಲಿ? ಅದು ಮಹಾಪುರುಷ ಪರಮಾತ್ಮನಲ್ಲೇ ಇರತಕ್ಕಂಥದ್ದು. ಉತ್ತರ ವಾಕ್ಯೋಕ್ತೋಪಿ ಸ ಏವ. ಹಾಗೆ ಇಂದ್ರಾದಿ ದೇವತೆಗಳಿಗೆ ಜನ್ಮಕ್ಕೆ ಕಾರಣವಾದ ಅವಯವ ಅದು ಕೂಡ ಪರಮಾತ್ಮನಿಗೆ ಇರತಕ್ಕಂಥದ್ದು, ಅದು ಮಹಾಪುರುಷನ ಗುಣ ಅಂತ ಹೇಳಬೇಕು. ತಮಿತಿ ಮಧ್ಯವಾಕ್ಯೆ ಯಜ್ಞಪಶು ಇತಿ ವಿಭಜ್ಯ ಕಥನಮಿತಿ. ಆದ್ದರಿಂದ ಮಧ್ಯದಲ್ಲಿ ಬಂದಿರುವಂಥ ತಮ್ಯಜ್ಞಂ ಬರೀಷಿ ಪ್ರೋಕ್ಷನ್ ಅಬದ್ಧಂ ಪುರುಷಂ ಪಶುಂ, ಇದನ್ನು ಮಧ್ಯದಲ್ಲಿದ್ದರೂ ಕೂಡ ಅದು ಪುರುಷ ಪಶು ಅಂತ ಇಟ್ಕೊಳ್ಬೇಕು ಅಂತ ಈ ರೀತಿಯಲ್ಲಿ ವಿಭಾಗ ಮಾಡಿಯೇ ಅರ್ಥ ಹೇಳಬೇಕು. ಯಾಕೆ ಬದ್ಧ ಪಶುವಿನಲ್ಲಿ ಆ ಗುಣಗಳ ಸಮನ್ವಯ ಆಗೋದಿಲ್ಲ. ಹೌದು, ಯಾವುದರಿಂದ ಯಾರನ್ನು ಆರಾಧನೆ ಮಾಡುತ್ತೇವೋ ಆರಾಧನೆ ಮಾಡುವವನು ಉತ್ತಮ, ಮಾಡಿಸಿಕೊಳ್ಳುವವನು ಉತ್ತಮ, ಯಾವುದರಿಂದ ಮಾಡುತ್ತೇವೋ ಅವನು ಅಧಮ ಅಂತ ಹೇಳಿದ. ಅಕೇನ ಸರ್ವಥಾ ಶೂನ್ಯಂ ನಿರ್ದುಃಖಂ ಮೋಕ್ಷಮೇವ ಹಿ ನಾಕಾಭಿಧಂ ಪ್ರಾಪುರಂತೆ ನಾಕಿ ಪ್ರಾಪ್ಯ ಸ ಏವ ಹಿ ನಾಕೋನ್ಯಸ್ಯ ತು ನಾಕಸ್ಯ ಸಿದ್ಧತ್ವಾತ್ ಪೂರ್ವಮಪ್ಯಲಂ ತೇ ಹನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಅಂತ ವಾಕ್ಯ ಇದೆ. ಆ ವಾಕ್ಯದ ಅರ್ಥ ಏನು ಅದನ್ನು ಹೇಳ್ತಾ ಇದ್ದಾರೆ. ನಾಕಂ ಅಂತಿದೆ. ನಾಕ ಅಂದ್ರೇನು? ಕ ಅಂದರೆ ಸುಖ, ಅಕ ಅಂದರೆ ದುಃಖ. ಅಕ ಇಲ್ಲದೇ ಇರತಕ್ಕಂಥದ್ದು ನಾಕ. ಅಕೇನ ಸರ್ವತಾ ಶೂನ್ಯಂ. ಕ ಅಂದರೆ ಸುಖ, ಅಕ ಅಂದರೆ ದುಃಖ. ದುಃಖೇನ ಸರ್ವಥಾ ಶೂನ್ಯಂ, ಸ್ವಲ್ಪವೂ ದುಃಖ ಇಲ್ಲದೆ ಇರತಕ್ಕಂಥ, ದುಃಖ ಲವಲೇಶ ಇಲ್ಲ. ಅದನ್ನೇನೆಂತ ಕರೀತಾರೆ? ನಾಕ ಅಂತ ಕರೀತಾರೆ. ಅದ್ಯಾವುದು? ನಿರ್ದುಃಖಂ ಮೋಕ್ಷಮೇವ. ಸರ್ವಥಾ ಎಲ್ಲ ವಿಧವಾದ ದುಃಖರಹಿತವಾದಂತಹ ಮೋಕ್ಷವೇ ನಾಕ ಶಬ್ದ ವಾಚ್ಯವಾದದ್ದು. ನ ಅಕ, ನ ಅಕ, ನಾಕ. ಕ ಅಂದರೆ ಸುಖ, ನ ಕಹ, ನ ಕಂ ಅಕಂ ದುಃಖ, ನ ಅಕಂ
ಅಲ್ಲಿ ಎರಡೇ ಹೇಳಿದ್ರು. ದುಃಖಕ್ಕೆ ಅಲ್ಲೇನು ಹೇಳಿದ್ರು? ಅಕ ಇಲ್ಲ, ಅಕ ಇಲ್ಲ ಅಂತ ಹೇಳಿದ್ರು. ಅಂದರೆ ಸರ್ವಥಾ ದುಃಖ ಇಲ್ಲ, ದುಃಖದ ಲವಲೇಶವೂ ಇಲ್ಲ. ದ್ವೌ ನನ್ಯೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ ಹೇಳೋದು. ಆದ್ದರಿಂದ ಎರಡು ನಂಜು ಬಂದಿದೆ ಅಂತಂದರೆ ಹೇಳಬೇಕಾದ್ದನ್ನು ಗಟ್ಟಿಯಾಗಿ ಹೇಳ್ತಾರೆ. ಸುಖ ಎಷ್ಟಿದೆ ಅಷ್ಟು ಸುಖವೇ. ಅಷ್ಟು ಸುಖ ಯಾಕೆ ಹೇಳಬೇಕು? ಕಾ ಸಾಕಲ್ಲ, ನಾಕ ಅಂತ ಯಾಕೆ ಹೇಳಬೇಕು? ದುಃಖ ಲವಲೇಶವೂ ಇಲ್ಲ, ಬರೀ ಸುಖವೇ ಅಂತ ಅರ್ಥ. ಹಾಂ, ಏನಂತ? ಕಾ ಅಂದರೆ ಸುಖ. ಸುಖ ಸುಖ ಇಲ್ಲ. ಹಾಂ, ಕಾ ಅಂದರೆ ಸುಖ. ಹಾಂ ಹಾಂ, ಸುಖ ಇಲ್ಲ ಅಂತಿಲ್ಲ, ಸುಖ ಇಲ್ಲ ಅಂತಿಲ್ಲ, ಬರೀ ಸುಖವೇ ಅಂತ ಅರ್ಥ. ಹಾಂ ಹಾಂ, ಇಲ್ಲಿ ಸುಖ ಇದೆ, ಆದರೆ ದುಃಖವೂ ಇದೆ. ನಾಕ ಅಲ್ಲ, ಅಕ ಇಲ್ಲ ಹೇಳಿಗೆ ಬರುತ್ತಾ? ಅಕ ಇದೆ, ಇಲ್ಲಿ ಅಕ ಇದೆ, ಇದು ನಾಕ ಅಲ್ಲ. ಎಲ್ಲಿ ಅಕ ಇಲ್ಲವೋ ಅದು ನಾಕ. ಇಲ್ಲಿ ಅಕ ಇದೆ. ಹಾಂ ಹಾಂ, ಏನು? ಇಲ್ಲಿ ಕೇಳೋ ಸಮಯದಲ್ಲಿ ಅಲ್ಲ, ಕೇಳಿದ ಮೇಲೆ. ಆಮೇಲೆ ಕೈಕಾಲು ನೋವು ಅಂತೀರಲ್ಲ ಕೂತು ಕೂತು. ಹಾಂ, ಮತ್ತು ದುಃಖ ಬಂತಲ್ಲ. ಹಾಗಾದರೆ ಸುಖಸ್ಯಾನಂತರಂ ದುಃಖಂ ಇರಬಾರ್ದು, ಸುಖಸ್ಯಾನಂತರಂ ದುಃಖಂ ಅಂತ ಇರಬಾರ್ದು. ಅದೇ ನಾಕ. ಅದನ್ನೇ ನಾಕ ಶಬ್ದದ ಅರ್ಥ. ನೀನು ದುಃಖದ ಲವಲೇಶ ಇಲ್ಲದೆ ಇರತಕ್ಕಂಥ ಮೋಕ್ಷ ಅಂತಲೇ ಅರ್ಥ. ನಾಕ ಶಬ್ದದ ಅರ್ಥ ಮೋಕ್ಷ ಅಂತ ಅರ್ಥ. ನಾಕ ಶಬ್ದದ ಮೋಕ್ಷ ಸ್ವರ್ಗ ಅಂತ ಅರ್ಥ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಅಲ್ಲ. ಯಾಕಲ್ಲ ಅಂತಂದರೆ ತೇ ಹನಾಕಂ ಮಹಿಮಾನಸ್ಸಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ ಅಂತ. ಆ ಯಜ್ಞೇನ ಯಜ್ಞಮಯಜಂತ, ಯಜ್ಞವನ್ನು ಮಾಡಿದ್ರು. ನಾಕಂ ಸಚಂತೆ, ನಾಕವನ್ನು ಹೊಂದಿದರು. ಸ್ವರ್ಗವನ್ನು ಹೊಂದಿದರೆ ಸ್ವರ್ಗದಲ್ಲೇ ಇದ್ದಾರೆ ಅವರು. ದೇವಾಹ ಅಯಜಂತ, ಯಜ್ಞ ಮಾಡಿದವರು ಯಾರು? ದೇವತೆಗಳು. ದೇವತೆಗಳು ಇರೋದೆಲ್ಲಿ? ಹಾಗಾದರೆ ಸ್ವರ್ಗವನ್ನು ಪಡೆದರು ಅಲ್ಲ. ಹಾಗಾದರೆ ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಇದೆ. ಇಲ್ಲಿ ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಅಲ್ಲ, ದುಃಖರಹಿತವಾದ ಮೋಕ್ಷವೇ ಇಲ್ಲಿ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಹಾಂ, ಸರ್ವತಾ ಶೂನ್ಯ. ಹೌದು, ದುಃಖದ ಲೇಷವೂ ಇಲ್ಲ. ಅದನ್ನೇ ನಾಕಾಭಿಧಂ ಪ್ರಾಪುಹು, ಅಂತಹ ನಾಕ ಎಂಬತಕ್ಕಂಥ ಹೆಸರುಳ್ಳ ಮೋಕ್ಷವನ್ನು ಕೊನೆಯಲ್ಲಿ ಹೊಂದಿದ್ದಾರೆ. ನಾಕಿ ಪ್ರಾಪ್ಯ, ನಾಕಿ ನಾಕದಲ್ಲಿರುವವರು ನಾಕಿ. ನಾಕದಲ್ಲಿ, ನಾಕ ಅಂದರೆ ಸ್ವರ್ಗ, ಸ್ವರ್ಗದಲ್ಲಿರುವವರು ನಾಕಿ ದೇವತೆಗಳು. ದೇವತೆಗಳಿಂದ ಹೊಂದಲ್ಪಡ್ತಕ್ಕಂಥದ್ದು ಯಾವುದು? ಸ್ವರ್ಗವೋ ಮೋಕ್ಷವೋ? ಸ್ವರ್ಗದಲ್ಲಿ ಇದ್ದಾರೆ ಅಂದಮೇಲೆ ಅದನ್ನು ಪುನಃ ಹೊಂದುತ್ತಾರೆ ಏನು? ಚೆನ್ನೈಯಲ್ಲೇ ಇದ್ದರೆ ನಾ ಚೆನ್ನೈಗೆ ಹೋಗ್ತೇನೆ ಹೇಳಲಿಕ್ಕಾಗತ್ತಾ? ಇಲ್ಲ. ಚೆನ್ನೈ ಹೊಂದುತ್ತೇನೆ ಹೇಳಲಿಕ್ಕಾಗತ್ತಾ? ಇಲ್ಲ. ಮತ್ತು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳಬೇಕು. ಹಾಗಾದರೆ ದೇವತೆಗಳೆಲ್ಲ ನಾಕದಲ್ಲಿರುವವರು ನಾಕಿಗಳು, ನಾಕದಲ್ಲಿರುವವರು ನಾಕಿಗಳು. ಆ ನಾಕಿಗಳಾಗಿದ್ದಾರೆ ಅಂತಾದರೆ ಅವರು ಪುನಃ ನಾಕವನ್ನು ಪಡಿತಾರೆ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲ. ಆ ನಾಕಿಗಳು ಹೊಂದತಕ್ಕಂಥದ್ದು ನಾಕ ಅಂದರೆ ಯಾವುದಾಗಬೇಕು? ಮೋಕ್ಷವೇ ಆಗಬೇಕು. ನಾ ಅಂತ ಎಲ್ಲಿದೆ? ಎಲ್ಲಿದೆ ಶಬ್ದ? ಒಂದು ಹೇಳ್ರಿ, ಒಂದು ವಾಕ್ಯ ಹೇಳ್ರಿ. ನಾ ಅಂತ ಹೇಳ್ರಿ. ನಾ ಅಂದರೆ ಮನುಷ್ಯ ಅಂತ ಅರ್ಥ. ನಾ ಹಾಂ ಹಾಂ ಹಾಂ, ನಾ ಕ ಅಂತಂದರೆ ನಾ ಅಂದರೆ ಮನುಷ್ಯ, ಕ ಅಂದರೆ ಸುಖ ಅಂತ ಅರ್ಥ. ಹಾಂ, ಮನುಷ್ಯ ಸುಖ ಇದೆಯಲ್ಲ, ದುಃಖ ಇಲ್ಲದ ಸುಖ ಇಲ್ಲ, ದುಃಖ ಇಲ್ಲದ ಸುಖ, ದುಃಖ ಇರುವ ಸುಖ ಇದೆ.
ದುಃಖ ಇಲ್ಲದ ಸುಖ ಇಲ್ಲ. ದುಃಖ ಇಲ್ಲದ ಸುಖ ಮೋಕ್ಷದಲ್ಲಿ. ಅದರಿಂದ ನಾಕಿಪ್ರಾಪ್ಯವಾಗಿರ್ತಕ್ಕಂತಹ ಆ ಸ್ಥಾನ ಅಂದರೆ ಯಾವುದಾಗಬೇಕದು? ಮೋಕ್ಷವೇ ಆಗಬೇಕು. ಅದಕ್ಕೆ ಸಯೇವಹಿ ನಾಕಿಪ್ರಾಪ್ಯ, ದೇವತೆಗಳಿಂದ ಹೊಂದಲ್ಪಡ್ತಕ್ಕಂಥದ್ದು ಮೋಕ್ಷ ಅಂತ. ಬೇರೆ ನಾಕ ಇದೆಯಲ್ಲ, ಅದು ಅನ್ಯಸ್ಯ ನಾಕಸ್ಯ ಸಿದ್ಧತ್ವಾತ್, ಪೂರ್ವಂ ಸಿದ್ಧತ್ವಾತ್. ಆ ಬೇರೆ ನಾಕ ಇದೆಯಲ್ಲ, ಬೇರೆ ನಾಕ ಅಂದರೆ ಸ್ವರ್ಗ, ಆ ಸ್ವರ್ಗದಲ್ಲಿ ಇದ್ದಾರೆ ಅವರು. ಅದರಿಂದಾಗಿ ಆ ಹೋಮ ಯಜ್ಞ ಅನುಷ್ಠಾನ ಮಾಡೋಕ್ಕಿಂತಲೇ ಅದು ಸಿದ್ಧವಾಗಿದೆ. ಅದರಿಂದಾಗಿ ಸ್ವರ್ಗವನ್ನು ನಾಕ ಶಬ್ದದಿಂದ ಇಲ್ಲಿ ಹೇಳ್ತಾ ಇಲ್ಲ. ತೇಹನಾಕಂ ಸಚಂತೆ, ಸ್ವರ್ಗವನ್ನು ಹೊಂದಿದ್ರು ಅಂತ ಅರ್ಥ ಅಲ್ಲ. ಹಾಂ, ಆದರೆ ಇಲ್ಲಿ ಹಾಂ ಅದರಿಂದ ಏನು? ಹಾಂ, ನಾಕದಲ್ಲಿ ಇರುವವರು ನಾಕಿ. ನಾಕಂ ಯೇಷಾಂ ಅಸ್ತಿ ಇತಿ ನಾಕಿ, ನಾಕಿನಃ. ನಾಕಂ ಸ್ವರ್ಗಃ ಯೇಷಾಂ ಅಸ್ತಿ ಇತಿ ನಾಕಿನಃ. ಅಕೇನ ದುಃಖದಿಂದ ಸರ್ವಥಾ ಶೂನ್ಯಂ, ಸರ್ವಥಾ ರಹಿತವಾದಂತಹ ನಿರ್ದುಃಖಂ, ದುಃಖದ ಲವಲೇಶವಿಲ್ಲದ ನಾಕಾಭಿಧಂ, ನಾಕ ಎಂಬುದಾಗಿ ಹೆಸರುಳ್ಳ ಮೋಕ್ಷಮೇವ, ಮೋಕ್ಷವನ್ನೇ ಅಂತೆ ಸಾಧನೆಯ ಕೊನೆಯಲ್ಲಿ ದೇವತೆಗಳು ಪ್ರಾಪುಹು ಹಿ ಹೊಂದುತ್ತಾರಷ್ಟೇ. ಸಯೇವ ಹಿ, ಆ ಮೋಕ್ಷವೇ ನಾಕಃ, ನಾಕ ಶಬ್ದವಾಚ್ಯವಾದದ್ದು. ನಾಕಿಪ್ರಾಪ್ಯ, ಸ್ವರ್ಗದಲ್ಲಿ ವಾಸ ಮಾಡುವಂತಹ ದೇವತೆಗಳಿಂದ ಹೊಂದಲ್ಪಡಬೇಕು. ಅನ್ಯಸ್ಯತು ನಾಕಸ್ಯ, ಬೇರೆ ಮೋಕ್ಷವಲ್ಲದ ನಾಕ ಶಬ್ದವಾಚ್ಯವಾದದ್ದು. ಪೂರ್ವಮಪಿ, ಪರಮಾತ್ಮನನ್ನು ಆರಾಧನೆ ಮಾಡೋಕ್ಕಿಂತ ಮೊದಲು ಕೂಡ ಸಿದ್ಧತ್ವ, ಅಲಂ ಚೆನ್ನಾಗಿ, ಸಿದ್ಧತ್ವಾತ್ ಸಿದ್ಧವಾಗಿರುವುದರಿಂದ ಅದು ನಾಕ ಶಬ್ದವಾಚ್ಯವಾದದ್ದಲ್ಲ, ಅದನ್ನು ಹೊಂದೋದಲ್ಲ. ಅಕೇನ ದುಃಖದಿಂದ ಸರ್ವಥಾ ಶೂನ್ಯಂ, ಸರ್ವಥಾ ರಹಿತವಾದಂತಹ, ಅರ್ಥಾತ್ ನಿರ್ದುಃಖಂ, ದುಃಖದ ಲವಲೇಶ ಇಲ್ಲದ, ಅದನ್ನೇ ಬಿಡಿಸಿದ್ದು. ಅಕೇನ ಸರ್ವಥಾ ಶೂನ್ಯಂ ಅಂದರೂ ನಿರ್ದುಃಖಂ ಅಂದರೂ ಒಂದೇ ಅರ್ಥ, ಅದನ್ನೇ ಅರ್ಥವನ್ನು ಬಿಡಿಸಿದ್ದು. ಅಂತಹ ದುಃಖದ ಲವಲೇಶ ಇಲ್ಲದಂತಹ ನಾಕಾಭಿಧಂ, ನಾಕ ಎಂಬುದಾಗಿ ಹೆಸರುಳ್ಳಂತಹ ಮೋಕ್ಷಮೇವ, ಮೋಕ್ಷವನ್ನೇ ಅಂತೆ ಸಾಧನೆಯ ಕೊನೆಯಲ್ಲಿ ದೇವತೆಗಳು ಪ್ರಾಪುಹು ಹಿ ಹೊಂದುತ್ತಾರೆ. ಸಯೇವ ಹಿ, ಅದೇ ನಾಕಃ, ನಾಕ ಶಬ್ದವಾಚ್ಯವಾದ ಮೋಕ್ಷ. ನಾಕಿಪ್ರಾಪ್ಯ, ಸ್ವರ್ಗದಲ್ಲಿರುವಂಥ ದೇವತೆಗಳಿಂದ ಹೊಂದಲ್ಪಡ್ತಕ್ಕದ್ದಾಗಿದೆ. ಅನ್ಯಸ್ಯತು ನಾಕಸ್ಯ, ಬೇರೆ ನಾಕ ಶಬ್ದವಾಚ್ಯವಾದಂತಹ ಸ್ವರ್ಗಲೋಕವು ಪೂರ್ವಮಪಿ ಮೊದಲೇ ಅಲಂ ಚೆನ್ನಾಗಿ, ಸಿದ್ಧತ್ವಾತ್ ಸಿದ್ಧವಾಗಿರುವುದರಿಂದ, ಅಲ್ಲೇ ಅವರಿರುವುದರಿಂದ ಇಲ್ಲಿ ನಾಕಿಗಳಿಂದ ಹೊಂದಲ್ಪಡ್ತಕ್ಕಂತಹ ನಾಕ ಅಂದರೆ ಸ್ವರ್ಗಲೋಕ ಅಲ್ಲ. ತೇಹ ನಾಕಂ ಇತ್ಯತ್ರ ಉಕ್ತ ನಾಕಪದಸ್ಯ ಸ್ವರ್ಗಪರತಾಂ ನಿವಾರಯಿತು ಯೋಗಲಬ್ಧ ಅರ್ಥಮಾಹ ಅಕೇನ ಇತಿ. ತೇಹನಾಕಂ ಎಂಬಲ್ಲಿ ನಾಕ ಶಬ್ದದಿಂದ ಸ್ವರ್ಗ ಅಂತಲೂ ಅರ್ಥ ಮಾಡಲಿಕ್ಕೆ ಬರುತ್ತೆ, ಅದನ್ನು ಇಟ್ಕೊಳ್ಬಾರದು ಅಂತ ಸ್ವರ್ಗಪರತಾಂ ನಿವಾರಯಿತು, ನಾಕ ಶಬ್ದಕ್ಕೆ ಸ್ವರ್ಗ ಎಂಬತಕ್ಕಂಥ ಅರ್ಥವನ್ನು ಇಟ್ಕೊಳ್ಬಾರದು ಅಂತ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಯೋಗದಿಂದ ನಾಕ ಶಬ್ದದಿಂದ ತಿಳಿದು ಬರುವ ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂತ. ಹಾಂ, ಲವಲೇಶ, ಲವಲೇಶ ಏನು? ದುಃಖ ಇರುತ್ತೆ, ದುಃಖವೇ ಇರುತ್ತೆ, ಸುಖ ಇರುತ್ತೆ, ದುಃಖವೂ ಇರುತ್ತೆ. ಹಾಂ, ಇಲ್ಲಿರುವಂತಹ ಅನುಭವಿಸ್ಬೇಕಾದ್ರೆ ದುಃಖ ಇಲ್ಲ, ಬೇರೆ ದುಃಖ ಅಲ್ಲಿರುವ ದುಃಖ ಬೇರೆ ರೀತಿಯಾದದ್ದು. ಇಲ್ಲಿಗ ಬಜ್ಜಿ ಮಾಡಿದ್ರಲ್ಲ, ತಿಂದ್ಬಿಟ್ರಿ, ಖಾರ ಆಯಿತು ಅಂತ ಆಮೇಲೆ ತಿಂದ ಮೇಲೆ ಒದ್ದಾಡ್ತೀರ, ಅಲ್ಲಿ ಹಾಗಿಲ್ಲ. ಅಥವಾ ಚೆನ್ನಾಗಿತ್ತು ಅಂತ ತಿಂದ್ಬಿಟ್ರಿ, ತಿಂದ್ಬಿಟ್ಟು ತಿಂದಿದ್ದು ಹೊಟ್ಟೆ ಭಾರ ಆಯಿತು ಅಂತ ಒದ್ದಾಡಿದ್ರು, ಈ ರೀತಿಯಾದದ್ದೆಲ್ಲ ಅಲ್ಲಿಲ್ಲ. ಅಲ್ಲಿರುವ ದುಃಖ ಬೇರೆಯೇ. ಸುಖ ಅನುಭವಿಸ್ತಾ ಇದ್ದೇವೆ, ಇಷ್ಟು ಪುಣ್ಯ ಇದೆ, ಈ ಪುಣ್ಯ ಕಳೆದ ಮೇಲೆ ಹೋಗಬೇಕಾಗತ್ತೆ ಅಂತ ದುಃಖ, ಗೊತ್ತಾಯ್ತಾ? ಹಾಂ, ಸುಖ ಅನುಭವಿಸ್ಬೇಕಾದ್ರೆ ದುಃಖ ಇಲ್ಲ, ಇಲ್ಲಿ ಸುಖ ಅನುಭವಿಸ್ಬೇಕಾದ್ರೆ ದುಃಖ.
ಕಾಫಿ ಕುಡಿತಾ ಇದ್ದೀರಾ, ನಾಲ್ಗೆ ಸುಟ್ಟೋಯ್ತು, ಹೌದಾ? ಹಾಂ, ಸುಖ ಅನುಭವಿಸ್ತಾ ದುಃಖ, ಸುಖದ ಜೊತೆಯಲ್ಲೇ ದುಃಖ ಬಂತು ಇಲ್ಲಿ ಅಲ್ವಾ? ಅಲ್ಲಿ ಹಾಗಿಲ್ಲ. ಕಾಫಿ ಕುಡಿತೀರಾ ಅಂತಂದರೆ ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟೇ, ನಾಲ್ಗೆ ಸುಡೋದು ಅಂತ ಇಲ್ವೇ ಇಲ್ಲ ಅಲ್ಲಿ. ಮಿರ್ಚಿ ಬೋಂಡ ತಿಂದ್ರಿ ಅಂತಂದರೆ ನಾಲ್ಗೆ ಖಾರದಿಂದ ಉರಿತು, ಇಲ್ವೇ ಇಲ್ಲ. ಆ ರೀತಿಯಾದ ದುಃಖ ಇಲ್ಲ ಇಲ್ಲಿ, ಅದಿದೆ ಇಲ್ಲಿ ದುಃಖ ಆ ರೀತಿಯಲ್ಲಿ. ಹಾಂ ಅಲ್ಲ, ಅಲ್ಲಿ ಬೇರೆ ರೀತಿಯಾದ ದುಃಖ ಇದೆ. ನಮಗಿಂತ ಜಾಸ್ತಿ ಸುಖ ಅನುಭವಿಸ್ತಾರೆ, ಆ ದುಃಖ ಇದೆ. ಹಾಂ, ಪಕ್ಕದವನು 4 ಹೋಳಿಗೆ ಹಾಕ್ಕೊಂಡ, ನನಗೆ ಶುಗರು, ನಮ್ಮ ಮನೆಯವ್ರು ಪಕ್ಕದಲ್ಲಿ ಕೂತಿದ್ದಾರೆ, ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ, ದುಃಖ ಇದೆ. ಆ ದುಃಖ ಇದೆ, ಅಲ್ಲಿದೆ. ಪುಣ್ಯ ಕಡಿಮೆ ಆಗ್ತಾ ಇರುತ್ತೆ. ಎಷ್ಟೆಷ್ಟು ಕಡಿಮೆ ಆಗ್ತಾ ಇದೆ. ಶುಗರ್ ಕಡಿಮೆ ಆದರೆ ಸಂತೋಷ ಆಗುತ್ತಲ್ಲ, ಅಲ್ಲಿ ಪುಣ್ಯ ಕಡಿಮೆ ದುಃಖ ಆಗುತ್ತೆ. ಬಿ ಪಿ ಕಡಿಮೆ ಆಯಿತು, ಶುಗರ್ ಕಡಿಮೆ ಆಯಿತು, ಇಲ್ಲಿ ಸಂತೋಷ ಆಗುತ್ತೆ. ಅಲ್ಲಿ ಪುಣ್ಯ ಕಡಿಮೆ ಆಯಿತು ದುಃಖ ಆಗುತ್ತೆ. ಇಷ್ಟಿಷ್ಟು ಕಡಿಮೆ ಆಗ್ತಾ ಇದೆ. ಯಾಕೆ? ಅಲ್ಲಿ ಪುಣ್ಯ ಸಂಪಾದನೆ ಮಾಡಲಿಕ್ಕಿಲ್ಲ, ವಿಸಿಟಿಂಗ್ ವೀಸಾ, ಅರ್ನಿಂಗ್ ಇಲ್ಲ, ಇಲ್ಲ ಇದೆ, ಇದ್ದಿದ್ದು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹೌದು, ದುಃಖ ಇಲ್ಲವೇ ಇಲ್ಲ. ಹೌದು, ಅದಕ್ಕೆ ದುಃಖ ಇಲ್ಲವೇ ಇಲ್ಲ ಅಂತ ಹೇಳಿದ್ದು. ಹೌದು, ಅದೇ ದುಃಖ ಇಲ್ಲದಿದ್ದೇ, ಅದೇ ಯಾವ ದುಃಖ ನಾವಿಲ್ಲೇನು ಅನುಭವಿಸ್ತೇವೆ ಆ ದುಃಖ ಇಲ್ಲ, ಬೇರೆ. ಹಾಂ, ಅಲ್ಲಿರುವಂಥ ದುಃಖ ಈ ಸುಖದ ಜೊತೆಯಲ್ಲಿರ್ತಕ್ಕಂತಹ ದುಃಖ ಅಲ್ಲ, ಬೇರೆ ರೀತಿಯಾದ ದುಃಖ. ಮತ್ತು ಹಿಂತಿರುಗಿ ನಾವು ಹುಟ್ಟಬೇಕಾಗತ್ತಲ್ಲ ಅಂತ ದುಃಖ ಇರುತ್ತೆ. ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು, ವಿಸಿಟಿಂಗ್ ವೀಸಾದಲ್ಲಿ ಫಾರಿನ್ಗೆ ಹೋದಾಗೆ ಸ್ವರ್ಗ. ವಿಸಿಟಿಂಗ್ ವೀಸಾದಲ್ಲಿ ಫಾರಿನ್ಗೆ ಹೋದ್ರಿ ಅಂತಂದರೆ ಏನು ಕರೆನ್ಸಿ ತೊಗೊಂಡು ಹೋಗಿದ್ದೀರೋ ಅಷ್ಟೇ. ಅದಕ್ಕೆ ಇಲ್ಲ ಕಡಿಮೆ ಆಗ್ತಾಯಿದೆ ಅಂದರೆ ಅಯ್ಯೋ ಕಡಿಮೆ ಆಯಿತು, ಇನ್ನೂ 3 ತಿಂಗಳು ಇರಬೇಕಲ್ಲ, ಅಲ್ಲೇ ಯೋಚನೆ ಶುರುವಾಗೋಗುತ್ತೆ. ಕೈಯಲ್ಲಿ ಕಾಸಿಲ್ಲಲ್ಲ, ಏನು ಮಾಡೋದು ಅಂತ. ಹಾಂ, ಹಾಗೆ ಅಲ್ಲಿ 3 ತಿಂಗಳಾದಮೇಲೆ ವಾಪಸ್ ಹೋಗಬೇಕಲ್ಲ, ಅಲ್ಲಿ ಅರ್ನ್ ಮಾಡೋರು ತುಂಬ ಸುಖ ಅನುಭವಿಸ್ತಿರ್ತಾರೆ, ಅಷ್ಟಾಗಲ್ಲ ನೀವು, ಯಾಕೆ ನಿಮ್ಮ ಕರೆನ್ಸಿ ಕಡಿಮೆ. ಈ ರೀತಿಯಾದ ದುಃಖ ಸ್ವರ್ಗದಲ್ಲಿ ಇರುತ್ತೆ. ಹಾಂ ಹಾಂ, ಅದೇ ತೇಹನಾಕಂ ಎಂಬಲ್ಲಿ 4 ಶಬ್ದ ವಾಚ್ಯವಾದದ್ದು ಮೋಕ್ಷ, ಸ್ವರ್ಗ ಅಲ್ಲ. ಕಂ ಅಂದರೆ ಸುಖಂ, ತದ್ವಿರುದ್ಧಂ ಅಕಂ, ಸುಖಕ್ಕೆ ವಿರುದ್ಧವಾದದ್ದು ಅಕ, ದುಃಖ, ದುಃಖಂ, ತೇನ ಸರ್ವಥಾ ಶೂನ್ಯಂ ನಾಕಂ, ದುಃಖ ಇಲ್ಲದೇ ಇರತಕ್ಕಂಥದ್ದು. ನನ್ದ್ವಯಾರ್ಥಕ, ದ್ವಯಾರ್ಥಕಥನಂ, 2 ನನ್ನಿದೆ, ನಾವಂತೊಂದು, ಆ ಎಂಬಲ್ಲಿ ಒಂದು, ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸರ್ವಥಾ ಇತಿ, ಅದನ್ನೇ ಸರ್ವಥಾ ಶೂನ್ಯಂ ದುಃಖೇನ. ತಸ್ಯೈವ ಸ್ಪಷ್ಟೀಕರಣಂ, ಸರ್ವಥಾ ದುಃಖ ಇಲ್ಲ, ಅದನ್ನೇ ನಿರ್ದುಃಖಂ ಅಂತ ಹೇಳಿದ್ದಾರೆ. ನಿರ್ದುಃಖಂ ಇತಿ ಅತೇವ ನಾಕಾಭಿಧಂ ಮೋಕ್ಷಂ ಅಂತೆ ಪ್ರಾಪುಹು ಇತಿ ಸಂಬಂಧ. ಅಂತಹ 4 ಶಬ್ದವಾಚ್ಯವಾದಂತಹ ಮೋಕ್ಷವನ್ನು ದೇವತೆಗಳು ಹೊಂದಿದ್ದಾರೆ, ಆರಾಧನೆ ಮಾಡಿ ಹೊಂದಿದ್ದಾರೆ, ತಮ್ಮ ಸಾಧನೆ ಮುಗಿದ ಮೇಲೆ ಹೊಂದಿದ್ದಾರೆ. 4 ಪದಾರ್ಥ ಪರ್ಯಾಲೋಚನಾಯಾಂ ಅತ್ರೋಕ್ತಃ 4 ಮೋಕ್ಷ ಏವ ಭವೇದಿತಿ ಭಾವ. ಆದ್ದರಿಂದ 4 ಶಬ್ದ ಅದನ್ನು ಸರಿಯಾಗಿ ವಿಚಾರ ಮಾಡ್ತೇವೆ ಅಂತಂದರೆ ಆವಾಗ 4 ಶಬ್ದವಾಚ್ಯವಾದದ್ದು ಮೋಕ್ಷ ಹೊರತು ಸ್ವರ್ಗ ಅಲ್ಲ ಅಂತ ಅರ್ಥ. ಯುಕ್ತ್ಯಂತರಂಚ ಇನ್ನೊಂದು ಹೇಳ್ತಾರೆ, 4 ಶಬ್ದವಾಚ್ಯವಾದದ್ದು ಮೋಕ್ಷವೇ. ಯಾಕೆ? 4 ಪ್ರಾಪ್ಯ, ಸ್ವರ್ಗದಲ್ಲಿ ಇರುವವರಿಂದ ಹೊಂದಲ್ಪಡ್ತಕ್ಕಂಥದ್ದು. ಸ್ವರ್ಗದಲ್ಲಿ ಇರುವವರು ಹೊಂದುತ್ತಾರೆ ಅಂತಂದರೆ ಅದು ಸ್ವರ್ಗ ಆಗುತ್ತಾ? ಮೊದಲೇ ಸ್ವರ್ಗದಲ್ಲಿದ್ದಾರೆ. ಅದರಿಂದ ಹಿ ಯಸ್ಮಾತ್ ಸಹ ಮೋಕ್ಷಾಖ್ಯ 4 ಏವ 4 ಪ್ರಾಪ್ಯ. ಸ್ವರ್ಗದಲ್ಲಿರ್ತಕ್ಕಂತಹ 4 ದೇವತೆಗಳಿಂದ ಹೊಂದಲ್ಪಡ್ತಕ್ಕಂಥ 4 ಅಂದರೆ ಮೋಕ್ಷವೇ ಆಗಬೇಕು. ತಸ್ಮಾಚ್ಚ 4 ಪೂರ್ವೇಣ ಅನ್ವಯ. 4 ಪ್ರಾಪ್ಯ ಆದ್ದರಿಂದಲೂ 4 ಶಬ್ದವಾಚ್ಯವಾದದ್ದು ಮೋಕ್ಷ ಅಂತ ಅರ್ಥ. 4ಸ್ಯ ಪ್ರಾಕ್ ಸಿದ್ಧತಾಂ ದ್ಯೋತಯಿತು ದೇವಾ ಇತ್ಯನುಕ್ತ 4 ಇತ್ಯುಕ್ತಂ ಅಂತ. ಇಲ್ಲಿ 4 ಎಂಬತಕ್ಕಂಥದ್ದು ಅವರಿಗೆ ಮೊದಲೇ ಸಿದ್ಧ ಆಗಿದೆ
ಅಂತ ತಿಳಿಸ್ಲಿಕ್ಕೋಸ್ಕರ ದೇವತೆಗಳು ಅಂತ ಹೇಳಿಲ್ಲ, ದೇವಪ್ರಾಪ್ಯ ಅಂತ ಹೇಳಿಲ್ಲ, ನಾಕಿಪ್ರಾಪ್ಯ ಅಂತ ಹೇಳಿದ್ರು. ನಾಕಿಪ್ರಾಪ್ಯ ಅಂದರೆ ಏನರ್ಥ? ನಾಕದಲ್ಲಿ ಇರುವವರಿಂದ ಹೊಂದಲ್ಪಡ್ತಕ್ಕಂಥದ್ದು. ನಾಕದಲ್ಲಿದ್ದಾರೆ ಅಂದರೆ ಅವರಿಗೆ ಅದು ಮೊದಲೇ ಸಿದ್ಧವಾಗಿದೆ, ನಾಕ ಸ್ವರ್ಗ ಮೊದಲೇ ಸಿದ್ಧವಾಗಿದೆ ಅಂತ ಅರ್ಥ. ನಾಕಿ ಇತ್ಯತ್ರ ಸೂಚಿತಾಂ ಯುಕ್ತಿಂ ಸ್ಪಷ್ಟಮಾಹ ಅನ್ಯಸ್ಯ ಇತಿ. ಅನ್ಯಸ್ಯ ನಾಕಸ್ಯ ಪೂರ್ವಸಿ. ನಾಕಿ ಶಬ್ದದಿಂದ ಏನು ಯುಕ್ತಿಯನ್ನು ಹೇಳಿದ್ದಾರೋ ಅದನ್ನೇ ಬಿಡಿಸ್ತಾ ಇದ್ದಾರೆ. ಅನ್ಯ ನಾಕ, ಬೇರೆ ಸ್ವರ್ಗ ಎಂಬತಕ್ಕಂತಹ ನಾಕ ಮೊದಲೇ ಸಿದ್ಧವಾಗಿದೆ. ಪೂರ್ವಮಪಿ ಅಲಂ ಸಮ್ಯಕ್ ಸಿದ್ಧತ್ವಾದಿತಿ ಸಂಬಂಧ ನಹಿ ಪ್ರಾಕ್ ಸಿದ್ಧಸ್ಯೈವ ಕರ್ಮಸಾಧ್ಯತಾಪಿ ಯುಕ್ತ ಇತಿ ಭಾವ. ಯಾವುದು ಮೊದಲೇ ಸಿದ್ಧವಾಗಿದೆಯೋ ಅದನ್ನು ನಾವು ಕರ್ಮಾನುಷ್ಠಾನ ಮಾಡಿ ಪಡಿತೇವೆ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ಆದ್ದರಿಂದ ಸ್ವರ್ಗ ಎಂಬತಕ್ಕಂಥದ್ದು ಕರ್ಮಾನುಷ್ಠಾನ ಮಾಡಿ ಹೊಂದತಕ್ಕಂಥದ್ದಲ್ಲ. ಪೂರ್ವಂ ಮುಕ್ತ ಯತ್ರ ಸಂತಿ ದೇವಾಃ ಕಿಲ ಸಹಸ್ರಶಃ ತೈಸ್ಸಹೈವ ಸ್ಥಿತಿರ್ಮೋಕ್ಷೇ ದೇವಾನಾಂ ನಾಪರತ್ರಹಿ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಅಂತಿದೆ. ಅದಕ್ಕೇನರ್ಥ ಅಂತಂದರೆ ಯತ್ರ ಪೂರ್ವಮುಕ್ತಾಃ ಸಂತಿ ದೇವಾಃ ಅಂತ. ಯಾವ ಮೋಕ್ಷದಲ್ಲಿ ಹಿಂದಿನ ಕಲ್ಪಗಳಲ್ಲಿ ಮುಕ್ತರಾಗಿರ್ತಕ್ಕಂತಹ ದೇವತೆಗಳು ಸಹಸ್ರಶಃ ಸಂತಿ, ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ, ಒಬ್ಬೊಬ್ಬರಲ್ಲ, ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಆ ದೇವತೆಗಳೆಲ್ಲ ಇದ್ದಾರೆ. ಅವರ ಜೊತೆಯಲ್ಲಿ ಈಗ ಮೋಕ್ಷಕ್ಕೆ ಹೋಗಿರ್ತಕ್ಕಂತಹ ದೇವತೆಗಳು ಇರ್ತಾರೆ. ತೈಹಿ ಸಹೈವ ಸ್ಥಿತಿ ಮೋಕ್ಷೇ ದೇವಾನಾಂ ಅಂತ. ಅವರ ಜೊತೆಯಲ್ಲಿ ದೇವತೆಗಳು ಅವರು ಇರ್ತಾರೆ. ಅದು ಎಲ್ಲಿ ಅಂತಂದರೆ ಮೋಕ್ಷದಲ್ಲೇ ಆಗಬೇಕು. ನ ಅಪರತ್ರ, ಅದು ಸ್ವರ್ಗಾದಿ ಲೋಕದಲ್ಲಿ ಇದ್ದಾರೆ ಮತ್ತು ಪುನಃ ಇರ್ತಾರೆ. ಅದರಿಂದಾಗಿ ಸ್ವರ್ಗಾದಿ ಲೋಕದಲ್ಲಿ ಅಷ್ಟೇ ಅಲ್ಲ, ಸ್ವರ್ಗದಲ್ಲಿ ಹಿಂದೆ ಸ್ವರ್ಗವನ್ನು ಪಡೆದವರಿಲ್ಲ. ಯತ್ರ ಪೂರ್ವೇ ಸಾಧ್ಯ ಅಂತಿದೆ. ಹಿಂದೆ ಸ್ವರ್ಗವನ್ನು ಪಡೆದವರು ಈಗ ಸ್ವರ್ಗದಲ್ಲಿಲ್ಲ. ಆದ್ದರಿಂದಾಗಿ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಹಿಂದೆ ಸಾಧನೆಯಿಂದ ಫಲವನ್ನು ಪಡೆದವರಲ್ಲಿದ್ದಾರೆ ಅಂತ ಹೇಳಿದರೆ ಆ ಸ್ವರ್ಗ ಯಾವುದಾಗಬೇಕು, ಆ ನಾಕ ಯಾವುದಾಗಬೇಕು? ಮೋಕ್ಷವೇ ಆಗಬೇಕು ಹೊರತು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಯತ್ರ ಯಾವ ಮೋಕ್ಷದಲ್ಲಿ ಪೂರ್ವಂ ಮೊದಲನೇ ಕಲ್ಪದಲ್ಲಿ ಮುಕ್ತಾಹ ದೇವಾಹ ಮುಕ್ತರಾದಂತಹ ದೇವತೆಗಳು ಸಹಸ್ರಶಃ ಸಾವಿರಾರು ಸಂಖ್ಯೆಯಲ್ಲಿ ಸಂತಿಕಿಲ ಇದ್ದಾರೆ ಎಂಬುದಾಗಿ ಶ್ರುತಿ ಪ್ರಸಿದ್ಧಿ ಇದೆ. ದೇವಾನಾಂ ದೇವತೆಗಳಿಗೆ ತೈಹಿ ಸಹ ಆ ಹಿಂದಿನ ಕಲ್ಪದಲ್ಲಿ ಮುಕ್ತರಾದ ದೇವತೆಗಳ ಜೊತೆಯಲ್ಲಿ ಸ್ಥಿತಿ ಇರುವಿಕೆಯು ಮೋಕ್ಷ ಏವಹಿ ಮೋಕ್ಷವೇ ಆಗುತ್ತೆ. ಅಪರತ್ರ ಬೇರೆ ಕಡೆಯಲ್ಲಿ ಈ ಸ್ವರ್ಗದಲ್ಲಿ ನ ಹಿಂದೆ ಮುಕ್ತರ ಏನು ಸ್ವರ್ಗವನ್ನು ಪಡೆದ ದೇವತೆಗಳ ಜೊತೆಯಲ್ಲಿ ಈ ದೇವತೆಗಳಿಗಿರುವಿಕೆ ಇರೋದಿಲ್ಲ. ಅತ್ರ ಈ ಮೋಕ್ಷದಲ್ಲಿ ಮುಕ್ತಾಹ ಮುಕ್ತರಾದಂತಹ ದೇವಾಹ ದೇವತೆಗಳು ಸಹಸ್ರಶಃ ಸಾವಿರಾರು ಸಂಖ್ಯೆಯಲ್ಲಿ ಸಂತಿಕಿಲ ಇದ್ದಾರೆ ಎಂಬುದಾಗಿ ಶ್ರುತಿ ಪ್ರಸಿದ್ಧಿ ಇದೆಯೋ ದೇವಾನಾಂ ದೇವತೆಗಳಿಗೆ ತೈಹಿ ಸಹ ಆ ಮುಕ್ತರಾದಂತಹ ದೇವತೆಗಳ ಜೊತೆಯಲ್ಲಿ ಸ್ಥಿತಿ ಇರುವಿಕೆಯು ಮೋಕ್ಷ ಏವಹಿ ಮೋಕ್ಷದಲ್ಲಿಯೇನೇ. ಅಪರತ್ರ ಸ್ವರ್ಗಲೋಕದಲ್ಲಿ ಆ ಹಿಂದಿನ ಕಲ್ಪದಲ್ಲಿ ಮುಕ್ತರಾದಂತಹ ದೇವತೆಗಳ ಜೊತೆಯಲ್ಲಿ ಅಥವಾ ದೇವತಾ ಪದವಿಯನ್ನು ಪಡೆದವಂತರ ಜೊತೆಯಲ್ಲಿ ಇರುವಿಕೆಯು ನಹಿ ಇಲ್ಲವೇ ಇಲ್ಲ. ಪೂರ್ವೇ ಅಲ್ಲ, ಹೌದು ಪೂರ್ವೇ ಅಲ್ಲ, ಪೂರ್ವ ಹಿಂದಿನ ಕಲ್ಪದಲ್ಲಿ ಸಿದ್ಧಿಯನ್ನು ಪಡೆದವರು ಸ್ವರ್ಗದಲ್ಲಿರ್ತಾರಾ? ಇಲ್ಲ. ಹೌದು. ಇಂದ್ರನಿಗೆ ಅವನಿಗೂ ದುಃಖ ಇದೆ ಇದೆ ಅವರಿಗೆಲ್ಲ ಪ್ರಾರಬ್ಧ ದುಃಖ ಅಷ್ಟೇ. ಈ ಸ್ವರ್ಗಕ್ಕೆ ಹೋದವರಿಗೆ ಇರತಕ್ಕಂಥ ದುಃಖ ಅವರಿಗಿಲ್ಲ. ಹಾಂ ಅವ್ರಿಗೆ ಪ್ರಾರಬ್ಧ ದುಃಖ ಅಷ್ಟೆ. ಬ್ರಹ್ಮದೇವರಿಗೆ ಮೋಕ್ಷ ಬೇಕಾದ್ರೆ ಅವರಿಗೂ ಮೋಕ್ಷ ಆಗುತ್ತೆ. ಇನ್ನೊಬ್ಬ ಬೇರೆ ಇಂದ್ರ ಬರ್ತಾನೆ. ಹೌದು ಹೌದು. ದೇವತೆಗಳಿಗೆಲ್ಲ ಹಾಗೆ, ದೇವತೆಗಳಿಗೆಲ್ರಿಗೂ ಹಾಗೇನೆ ಅಲ್ಲ, ಎಲ್ಲ ದೇವತೆಗಳಿಗೂ ಹಾಗೆ. ಹಾಂ
ಯಾರು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಾರೋ ಅವರಿಗೆ ಮಾತ್ರ ಈ ದುಃಖ. ಯಾರು ದೇವತಾ ಪದವಿಯಲ್ಲಿ ಇದ್ದಾರೋ ಅವರಿಗೆ ಪ್ರಾರಬ್ಧ ದುಃಖ ಅಷ್ಟೇ. ಹಾಂ, ಪ್ರಾರಬ್ಧ ದುಃಖ. ಹಾಂ, ಪುಣ್ಯ ಮಾಡಿ ಹೋದವರಿಗೆ ಬೇರೆ ದುಃಖ. ಹಾಂ, ಪೂರ್ವದಲ್ಲಿದ್ದವ್ರು ಇಲ್ವೇ ಇಲ್ಲ, ಅವರು ಮೋಕ್ಷ ಕೊಟ್ಟೋಗ್ತಾರೋ ಅವರು. ಹಾಂ, ಏನು? ಹಾಂ, ದೇವತೆಗಳು ಅವರಿಗೆ ಅನಾದಿ ಕಾಲದಿಂದ ಅವರಿಗೆ ಒಂದು ಕಲ್ಪದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ದೇವತೆಗಳು ಅವರು ಸಾಧನೆಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಪಡಿತಾರೆ. ಅವರು ಸಾಧನೆ ಮಾಡ್ತಿರ್ತಾರೆ. ದೇವತಾ ಪದವಿ ಇರಲ್ಲ, ಆ ಪೊಸಿಷನ್ ಅವರಿಗೆ ಬಂದಿರಲ್ಲ. ಈಗ ಶೇಷ ಪದವಿಗೆ ರುದ್ರದೇವರು ಬರ್ತಾರೆ. ಈಗ ರುದ್ರ ಪದವಿಯಲ್ಲಿ ಇದ್ದುಕೊಂಡು ಶೇಷ ಪದವಿಗೆ ಬೇಕಾದಂತಹ ತಪಸ್ಸು ಮಾಡ್ತಾ ಇದ್ದಾರೆ ಅವರು. ಮುಂದಿನ ಕಲ್ಪದಲ್ಲಿ ಶೇಷ ಪದವಿಗೆ ಬರ್ತಾರೆ. ಅದರಿಂದ ಈಗ ಶೇಷ ಪದವಿಯಲ್ಲಿ ಇಲ್ಲ. ಹಾಗೆ ಈ ದೇವತೆಗಳು ಆಯಾ ಪದವಿಗೆ ಬರಬೇಕು ಅಂತಂದರೆ ಅವರು ಸಾಧನೆಯನ್ನು ಮಾಡಬೇಕು. ಅದನ್ನು ಮಾಡ್ತಿದ್ದಾರೆ. ಅದನ್ನು ಮಾಡಿ ಹೌದು ಹೌದು, ಅದನ್ನು ಮಾಡಿದ್ರಿಂದ ಆ ಪದವಿ ಪಡೀತಾರೆ. ಭಗವಂತನ ದರ್ಶನ ಆಗದೇನೆ ದೇವತಾ ಪದವಿ ಬರಲ್ಲ. ದೇವತಾ ಪದವಿ ಬರಬೇಕು ಅಂದರೆ ಅಪರೋಕ್ಷ ಜ್ಞಾನ ಆಗಿರಲೇಬೇಕು. ಏನು? ಹೌದು, ಅದೇ ರುದ್ರ ಪದವಿಗೆ ಬರತಕ್ಕಂಥ ಗುಂಪೇ ಇದೆ. ಹಾಂ, ಹೇಗೆ ಬ್ರಹ್ಮ ಪದವಿಗೆ ಬರತಕ್ಕಂತಹ ರುಜುಗಣಸ್ಥರು ಅಂತ ಹೇಳ್ತೇವೋ ಹಾಗೆ ಈ ರುದ್ರ ಪದವಿಗೆ ಬರತಕ್ಕಂತಹ ಜೀವಿಗಳ ಒಂದು ಸಮೂಹವೇ ಇದೆ ಅವರು. ಹಾಂ, ಯಾರು? ಹಾಂ, ಈಗ ಶೇಷ ಪದವಿಯಲ್ಲಿ ಇದ್ದಾನೆ. ರುದ್ರ ಎಲ್ಲಿದ್ದಾನೆ? ಹಾಂ, ಹಾಗಾದರೆ ಅವನು ಶೇಷ ಮುಂದಿನ ಕಲ್ಪದಲ್ಲಿ ಶೇಷ ಆಗುವನು ಈಗ ರುದ್ರ ಪದವಿಯಲ್ಲಿ ಇದ್ದಾನೆ. ಹಾಗೆ ಆ ರುದ್ರ ಪದವಿಗೆ ಬರತಕ್ಕಂಥವನು ಎಲ್ಲೋ ಅವನು ಒಂದು ಕಡೆ ತಪಸ್ಸು ಮಾಡ್ತಾ ಇರ್ತಾನೆ. ಹಾಂ, ಎಲ್ಲಿ ಅಂತ ಹೇಳಿ. ಹಾಂ, ಹೌದು. ದೇವತಾ ಪದವಿ ಬರೋಕ್ಕಿಂತ ಮೊದಲು ದುಃಖ ಇರುತ್ತೆ. ದೇವತಾ ಪದವಿ ಬಂದ ಮೇಲೆ ಪ್ರಾರಬ್ಧವೇ. ಹೌದು ಹೌದು. ಯಾವಲ್ಲ ಇಂದ್ರ ಪದವಿ ಬರೋನು ಕೂಡ ಸಾಧನೆ ಮಾಡಿಕೊಂಡೇ ಬರೋದು. ಇಂದ್ರ ಪದವಿಗೆ ಬಂದ ಮೇಲೆ ಪ್ರಾರಬ್ಧ. ಇಂದ್ರ ಪದವಿ ಬರೋಕ್ಕಿಂತ ಮೊದಲು ಎರಡೂ ಇರುತ್ತೆ, ಇದ್ದೇ ಇರುತ್ತೆ. ಹಾಂ, ಹೌದು. ಹೇಗೆ ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಪ್ರಾರಬ್ಧವೇ, ಬೇರೆ ದುಃಖ ಇಲ್ಲ. ಹಾಗೆ ದೇವತೆಗಳಿಗೂ ಅಷ್ಟೇ ಪ್ರಾರಬ್ಧವೇ. ಯಾರು ಯಾರು? ದೇವತೆಗಳೆಲ್ಲ ಯಾವಾಗಲೂ ಅಪರೋಕ್ಷ ಜ್ಞಾನ ಪಡೆದವರಲ್ಲ. ರುಜುಗಣಸ್ಥರು ಮಾತ್ರ ಯಾವಾಗಲೂ. ಹಾಂ, ಇವರೆಲ್ಲ ಸಾಧನೆ ಮಾಡಿ. ಹೌದು ಹೌದು ಹೌದು. ಹೌದು ಹೌದು. ಇಲ್ಲಲ್ಲ, ಹರಯೇ ಅಂತ ಹೇಳ್ತೀರಲ್ಲ ಅಲ್ಲಿ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿತ ಜ್ಞಾನಸ್ಫೂರ್ತಿ ಅಂತಹ ಹರಯೇ. ಯಾರಿಂದ ರುದ್ರ ಲಕ್ಷ್ಮೀ ಬ್ರಹ್ಮ ದೇವತೆಗಳಿಗೆಲ್ಲ ಜ್ಞಾನ ಎಂಬತಕ್ಕಂಥದ್ದು ಅಭಿವ್ಯಕ್ತವಾಗುತ್ತೋ ಅವರಿಗೆ ಜ್ಞಾನ ಕೊಡ್ತಾನೋ ಅಂತಹ ಹರಯೇ ಪರಮಾತ್ಮನಿಗೆ. ಆಚಾರ್ಯರಿಗೆ ಅವನೇ ಗುರು. ಆಚಾರ್ಯರಿಗೆ ಹರಿ ಗುರುಗಳಲ್ಲಿ ವ್ಯತ್ಯಾಸ ಇಲ್ಲ. ಹರಿಯೇ ಗುರು, ಗುರುವೇ ಹರಿ. ಆದ್ದರಿಂದ ಹರಯೇ ಗುರವೇ ಅಂತ ಆಚಾರ್ಯ ಹೇಳಿದ್ದರು. ಇಲ್ಲ, ಅಲ್ಲೇ ನಾವು ಈ ಶ್ಲೋಕ ಹೇಳಬೇಕಾದ್ರೆ ರುದ್ರದೇವರಿಗೆ ಏನು ತೀರ್ಥ ಕೊಡಬೇಕಾದ್ರೆ ಹೇಳೋದಲ್ಲ. ಇದು ಭಗವಂತನ ಸ್ತೋತ್ರ ಮಾಡೋದು. ಹಾಂ, ಅಷ್ಟೇ.
ಅದು ಇಲ್ಲ ಅಂತ. ಗಣಪತಿ ಪೂಜೆ ದಿವಸ ಅಷ್ಟೇ, ಭಾದ್ರಪದ ಮಾಸದಲ್ಲಿ ಅಷ್ಟೇ. ದಿವಸ ಪೂಜೆಯಲ್ಲಿ ಗಣಪತಿ, ರುದ್ರ ಇವ್ರನ್ನೆಲ್ಲ ಇಟ್ಕೊಂಡು ಇಲ್ಲ ಅಂತ. ಅದೆಲ್ಲ ಪಂಚಾಯತನ ಪೂಜೆ ಅಷ್ಟೇ, ಅಲ್ಲಿ ಮುಗಿದೋಯ್ತು. ಯುಕ್ತ್ಯಂತರಂಚ ಆಹ, ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಪೂರ್ವಂ ಇತಿ ಪೂರ್ವಮುಕ್ತಾ ಇತಿ ಅಂದರೆ ಪೂರ್ವೇ ಇತ್ಯಸ್ಯ ಅರ್ಥಕಥನಂ. ಹಿಂದೆ ತೇಹನಾಕಂ ಸಚಂತೆ ಯತ್ರ ಪೂರ್ವೇ ಸಾಧ್ಯಾನ್. ಪೂರ್ವೇ ಅಂದರೆ ಏನರ್ಥ ಅದಕ್ಕೆ ಹೇಳ್ತಾರೆ ಪೂರ್ವ ಮುಕ್ತಾ ಅಂತ. ಇದಾನೀಂ ಪದಸ್ಥದೇವೇಭ್ಯ ಪೂರ್ವದೇವಾನಾಂ ಪೂರ್ವತ್ವಂ ಮುಕ್ತತ್ವಂ ಆದಾಯೈವ ಪರ್ಯವಸ್ಯತಿ. ಅಂದ್ರೇನರ್ಥ, ಈಗ ಯಾರು ದೇವತಾ ಪದವಿಯಲ್ಲಿದ್ದಾರೋ ಆ ದೇವತೆಗಳಿಗಿಂತ ಪೂರ್ವ ದೇವತೆಗಳು ಅಂದರೆ ಏನಾಗುತ್ತೆ, ಅವರು ಮುಕ್ತರಾದವರು ಅಂತಲೇ ಆಗುತ್ತೆ. ಪದಸ್ಥ ದೇವೇಭ್ಯ, ಈಗ ಯಾರು ಪದವಿಯಲ್ಲಿದ್ದಾರೋ ಅಂತಹ ದೇವತೆಗಳಿಗಿಂತ ಪೂರ್ವದೇವರು ಅಂತಂದರೆ ಅವರಿಗೆ ಪೂರ್ವತ್ವ ಅಂದ್ರೇನು, ಮುಕ್ತತ್ವ ಆದಾಯ. ಅವರು ಮೊದಲಿದ್ದವರು ಅಂತಂದರೆ ಈಗ ಮುಕ್ತರಾಗಿದ್ದಾರೆ ಅಂತಲೇ ಆಗಬೇಕು. ನಹಿ ಏತೇಷಾಂ ಪೂರ್ವೇ ತೇ ಸಂಸಾರಿಣಃ ಇತಿ ವಕ್ತುಂ ಯುಕ್ತಂ ಇತಿ ಭಾವಃ ಅಂತ. ಇವರು ಪೂರ್ವೇ ಹಿಂದಿರ್ತಕ್ಕಂಥವರು, ಇವರಿಗಿಂತ ಹಿಂದಿರ್ತಕ್ಕಂಥವರು, ಅವರು ಸಂಸಾರಿಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ದೇವಾಹ ಇತಿ ಚ ವಿಶೇಷಗ್ರಹಣೇನ ಸಾಧ್ಯಾಹ ಸಾಧ್ಯನಾಮಕ ಇತಿ ತದ್ವಿಶೇಷಣಮಪಿ ಗೃಹೀತಪ್ರಾಯಂ ದ್ರಷ್ಟವ್ಯಂ. ದೇವ ಅಂತ ಹೇಳಿದ್ದಾರೆ ಇಲ್ಲಿ ಶ್ಲೋಕದಲ್ಲಿ ಹೇಳಬೇಕಾದರೆ, ಪೂರ್ವಂ ಮುಕ್ತ ಯತ್ರ ಸಂತಿ ದೇವಾಹ ಎಂಬುದಾಗಿ ದೇವಶಬ್ದವನ್ನು ಹೇಳಿದ್ದಾರೆ. ಅಲ್ಲಿ ಸಾಧ್ಯಾ ಅಂತಿದೆ. ತೇಹನಾಕಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ, ಸಾಧ್ಯ ಅಂತಿದೆ. ಅದರಿಂದ ಇಲ್ಲಿ ದೇವಾಹ ಅಂತ ವಿಶೇಷವನ್ನು ಗ್ರಹಣ ಮಾಡಿರೋದ್ರಿಂದ ಸಾಧ್ಯಾಹ ಅಂದರೆ ಸಾಧ್ಯ ಎಂಬುದಾಗಿ ಹೆಸರುಳ್ಳಂತಹ ದೇವತೆಗಳು ಅಂತ. ಅದರಿಂದ ದೇವತಾ ಶಬ್ದದಿಂದ ಸಾಧ್ಯ ಎಂಬತಕ್ಕಂಥ ಪದದ ಅರ್ಥವನ್ನು ಹೇಳದಂತೆ ಆಯಿತು. ಸಾಧ್ಯನಾಮಕ ದೇವತೆಗಳು ಅಂತ. ಸಿದ್ಧರು ಸಾಧ್ಯರು ಅಂತೆಲ್ಲ ಇದ್ದಾರೆ ದೇವತಾಗಣದಲ್ಲಿ, ಅಂಥವರು ಅಂತ. ತೈಃ ಪೂರ್ವೈಃ ಸಾಧ್ಯದೇವೈಃ ಸಹ ದೇವಾನಾಂ ಇತರದೇವಾನಾಂ ಸ್ಥಿತಿ ಮೋಕ್ಷ ಏವ ನ ಅಪರತ್ರ ಸ್ವರ್ಗೈಃ ಇತಿ ಯೋಜನಾ ಅಂತ. ಹೀಗೆ ಪೂರ್ವ ಹಿಂದಿದ್ದಂತಹ ಸಾಧ್ಯದೇವೈಃ, ಸಾಧ್ಯ ಎಂಬತಕ್ಕಂಥ ದೇವತೆಗಳ ಜೊತೆಯಲ್ಲಿ ಇತರ ದೇವತೆಗಳಿದ್ದಾರೆ ಅಂತಂದರೆ ಇದು ಎಲ್ಲಿರಲಿಕ್ಕೆ ಸಾಧ್ಯ? ಮೋಕ್ಷದಲ್ಲೇ ಇರಲಿಕ್ಕೆ ಸಾಧ್ಯ. ಹಿಂದಿರುವ ಸಾಧ್ಯ ದೇವತೆಗಳ ಜೊತೆಯಲ್ಲಿ ಈಗ ಇರತಕ್ಕಂಥ ದೇವತೆಗಳಿದ್ದಾರೆ ಅಂತಂದರೆ ಎಲ್ಲಿರಬೇಕು? ಅವರು ಮೋಕ್ಷದಲ್ಲೇ ಇರಬೇಕು. ಈಗ ಹಿಂದಿರುವಂಥ ಸಾಧ್ಯ ದೇವತೆಗಳು ಸ್ವರ್ಗದಲ್ಲಿಲ್ಲ. ಹಿಂದಿದ್ದಂತಹ ಸಾಧ್ಯ ದೇವತೆಗಳು ಈಗ ಅವರು ಸ್ವರ್ಗದಲ್ಲಿಲ್ಲ. ಆದ್ದರಿಂದ ಯಾವ ಹಿಂದಿದ್ದಂತಹ ಸಾಧ್ಯ ದೇವತೆಗಳ ಜೊತೆಯಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಆದ್ದರಿಂದಾಗಿ ಆ ಸಾಧ್ಯ ದೇವತೆಗಳ ಜೊತೆಯಲ್ಲಿರ್ತಕ್ಕಂಥ ಸ್ಥಾನ ಅಂದರೆ ಯಾವುದಾಗಬೇಕದು? ಮೋಕ್ಷವೇ ಆಗಬೇಕು. ಸಾಧ್ಯಾ ದೇವಾ ಸಂತಿ ಯತ್ರ ಪೂರ್ವೇ, ಹೌದು, ಹಾಂ, ಪೂರ್ವೇ ಹಿಂದಿನ ಸಾಧ್ಯಾ ದೇವಾ ಸಂತಿ ತೇ, ಅಂತಹ ದೇವತೆಗಳ ಜೊತೆಯಲ್ಲಿ ಈ ದೇವತೆಗಳು ಇರ್ತಾರೆ. ಈಗ ಸಾಧನೆ ಮಾಡಿದ ದೇವತೆಗಳು ಇರ್ತಾರೆ. ಸ್ವರ್ಗದಲ್ಲಿ ಆಗ ಹೇಳಲಿಕ್ಕೆ ಬರುತ್ತಾ? ಹಿಂದೆ ಸಾಧನೆ ಮಾಡಿರುವಂಥ ದೇವತೆಗಳು ಸ್ವರ್ಗದಲ್ಲಿ ಈಗಿರ್ತಾರ? ಹಾಗಾದ್ರೆ ಎಲ್ಲಿರಬೇಕು ಅವರು? ಮೋಕ್ಷದಲ್ಲಿ. ಪೂರ್ವೇಶಾಂ ದೇವಾನಾಂ ಇದಾನೀಂತನ ದೇವಾನಾಂಚ ಸ್ವರ್ಗೇ ಸಹವಾಸ ಅಯೋಗಾದಿತಿ ಭಾವ. ಹಿಂದೆ ಇದ್ದಂಥ ದೇವತೆಗಳು ಈಗಿರ್ತಕ್ಕಂಥ ದೇವತೆಗಳು ಒಟ್ಟಿಗೆ ಸ್ವರ್ಗದಲ್ಲಿ ಇರಲ್ಲ. ಹಿಂದಿರ್ತಕ್ಕಂಥ ದೇವತೆಗಳು ಸಾಧನೆ ಮಾಡಿ ಹೊರಟೋದ್ರು, ಈಗ ಸ್ವರ್ಗದಲ್ಲಿ ಯಾರು ಪೊಸಿಷನ್ನಲ್ಲಿ ಇರ್ತಾರೋ ಅವ್ರು ಮಾತ್ರ ಇರ್ತಾರೆ. ರಾಜಭವನದಲ್ಲಿರ್ತಕ್ಕಂಥವರು ಯಾರು ಪೊಸಿಷನ್ನಲ್ಲಿದ್ದಾರೋ ಅವ್ರು ಮಾತ್ರ. ಹಾಗೆ ಸ್ವರ್ಗದಲ್ಲಿರೋರು ಯಾರು? ಯಾರು ಈಗ ದೇವತಾ ಪದವಿಯಲ್ಲಿದ್ದಾರೋ ಅವರು. ಹಿಂದಿನಿರ್ತಕ್ಕಂಥ ದೇವತೆ ಪದವಿಯಲ್ಲಿ ಸ್ವರ್ಗದಲ್ಲಿರ್ತಾರಾ? ಇರಲ್ಲ. ಹಾಗಾದರೆ ಪೂರ್ವೇ ಸಾಧ್ಯ ಸಂತಿ, ಹಿಂದಿನ ದೇವತೆಗಳು ಇದ್ದಾರೆ, ಅದರ ಜೊತೆಯಲ್ಲಿ ಈಗ ಸಾಧನೆ ಮಾಡಿದವರು ಇರ್ತಾರೆ. ಹಾಗಾದ್ರೆ ಯಾವುದಾಗಬೇಕದು? ಮೋಕ್ಷವೇ ಆಗಬೇಕು. 10 ನಿಮಿಷ ಬಿಟ್ಟು
ಬಿಟ್ಟು ಪೃಥ್ವಿ ಮಂಡಲ ಮಧ್ಯಸ್ಥ, ಪೃಥ್ವಿ ಮಂಡಲದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥವ್ರು ಪೂರ್ಣಬೋಧ ಮತಾನುಗ, ಮಧ್ವಾಚಾರ್ಯ ಅನುಯಾಯಿಗಳು, ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದವರಾಗ್ಬೋದು, ಪರಂಪರೆಯಲ್ಲೇ ಸನ್ಯಾಸಿಗಳಾಗೇ ಬರಬೇಕು ಅಂತಿಲ್ಲ, ಯತಿಗಳೇ ಆಗಬೇಕು ಅಂತಿಲ್ಲ, ದಾಸವರೆಣ್ಯರು ಆಗ್ಬೋದು ಅಥವಾ ಯಾರೇ ಜ್ಞಾನಿಗಳಾಗ್ಬೋದು. ವೈಷ್ಣವಾಹ ವಿಷ್ಣು ಹೃದಯ, ವಿಷ್ಣುವಿನ ಭಕ್ತರು, ಹೃದಯದಲ್ಲಿ ಭಗವಂತನನ್ನು ಹೊತ್ಕೊಂಡವರು. ತಾನ್ ನಮಸ್ತೆ ಗುರು, ಅವರೆಲ್ಲರೂ ನಮಗೆ ಗುರುಗಳು, ಅವರಿಗೆ ನಮಸ್ಕಾರ ಮಾಡ್ತೇನೆ.